ನಮಸ್ಕಾರ. 2021 ಕನ್ನಡ ಸಾಹಿತ್ಯದ ಪತ್ರಿಕೆ 1ರ ವಿಶ್ಲೇಷಣೆಯನ್ನು ಮುಂದುವರಿಸ್ತಾ ಇವತ್ತಿನ ಕಂತಿನಲ್ಲಿ ಸೆಕ್ಷನ್ ಬಿ ವಿಭಾಗ 2ರ ಪ್ರಶ್ನೆ 5 ಮತ್ತು ಪ್ರಶ್ನೆ 6ರ ಕುರಿತಾದಂತಹ ವಿಷಯಗಳನ್ನು ಗಮನಿಸ್ತಾ ಹೋಗೋಣ. ಪ್ರಶ್ನೆ 5 ಕಡ್ಡಾಯ ಪ್ರಶ್ನೆ, 10 ಅಂಕಗಳ 5 ಉಪ ಪ್ರಶ್ನೆಗಳನ್ನು ಕೊಟ್ಟಿರುವಂತದ್ದು ನಾವು ಗಮನಿಸಬಹುದಾಗುತ್ತೆ. ಮೊದಲ ಪ್ರಶ್ನೆ ಕ್ವಶನ್ ನಂಬರ್ 5A, ಕನ್ನಡದಲ್ಲಿ ಸಾಹಿತ್ಯ ವಿಮರ್ಶೆ ಅನ್ನುವಂಥ ಪ್ರಶ್ನೆನ ಕೇಳಿದ್ದಾರೆ. ಇದಕ್ಕೆ ಒಂದು ಟಿಪ್ಪಣಿಯನ್ನು ಬರೀಬೇಕಾಗುತ್ತೆ. ಸಾಹಿತ್ಯ ವಿಮರ್ಶೆಯ ಅಧ್ಯಯನದಲ್ಲಿ ನಾವು ಒಂದು ಸ್ಥೂಲವಾದಂತಹ ಪರಿಚಯವನ್ನು ಮಾತ್ರ ಮಾಡಿಕೊಂಡಿರ್ತೀವಿ, ಹೆಚ್ಚಿನ ಆಳಕ್ಕೆ ಹೋಗಿರೋದಿಲ್ಲ. ಹಾಗಾಗಿ ಈ ಒಂದು ಪ್ರಶ್ನೆ ಸ್ವಲ್ಪ ವಿನೂತನವಾಗಿರುವಂತದ್ದು. ಪ್ರತ್ಯೇಕವಾಗಿ ಅವರು ಕನ್ನಡದಲ್ಲಿ ನಡೆದಿರುವಂತಹ ಸಾಹಿತ್ಯ ವಿಮರ್ಶೆಯ ಚರ್ಚೆಯ ಬಗ್ಗೆ ಅವರು ಪ್ರಶ್ನೆ ಕೇಳುತ್ತಿರುವಂತದ್ದು. ಇದು CN ರಾಮಚಂದ್ರನ್ ಅವರ ಪುಸ್ತಕ ಏನಿದೆ ನಾವು ಓದುವಂತದ್ದು ಅಧ್ಯಯನಕ್ಕೆ, ಆ ಒಂದು ಪುಸ್ತಕದಲ್ಲಿ ಈ ಎಲ್ಲ ಮಾಹಿತಿಗಳು ಇರೋದಿಲ್ಲ. ಬಹಳಷ್ಟು ಮಾಹಿತಿಗಳು ನಿಮಗೆ ಹೊಸಗನ್ನಡದ ವಿಮರ್ಶೆಯ ಭಾಗ LS ಶೇಷಗಿರಿ ರಾವ್ ಅವರ ಪುಸ್ತಕ ಏನಿದೆ, ಆ ಒಂದು ಪುಸ್ತಕ ನಿಮಗೆ ಈ ಒಂದು ಉತ್ತರವನ್ನ ಕೊಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಕನ್ನಡದಲ್ಲಿ ಸಾಹಿತ್ಯ ವಿಮರ್ಶೆ ಅನ್ನುವಂಥ ಈ ಒಂದು ಪ್ರಶ್ನೆಗೆ ಮೊದಲನೇದಾಗಿ ನಾವು ಸಾಹಿತ್ಯ ವಿಮರ್ಶೆಯ ಕುರಿತಾಗಿಯೇ ಪರಿಚಯವನ್ನ ಕೊಡಬೇಕಾಗುತ್ತೆ ಪೀಠಿಕೆಯಲ್ಲಿ. ಯಾಕಂದ್ರೆ ಅದುವರೆಗೂ ನಮ್ಮ ಭಾರತೀಯ ಹಿನ್ನೆಲೆಯಲ್ಲಿ ಗಮನಿಸಿ ನೋಡೋದಾದ್ರೆ ನಮ್ಮಲ್ಲಿ ಕೇವಲ ಕಾವ್ಯ ಮೀಮಾಂಸೆ ಅಂತ ಮಾತ್ರ ಇತ್ತು. ವಿಮರ್ಶೆ ಅನ್ನುವಂಥದ್ದು ಹೊರಗಿನಿಂದ ಬಂದಿರುವಂತದ್ದು. ಕಲಾಕೃತಿ, ಕಲಾಕಾರ, ಪ್ರೇಕ್ಷಕ ಅಥವಾ ಕಲಾಕೃತಿಯ ಅಂತರದಲ್ಲಿಯೇ ಜನ್ಯವಾಗಿರುವಂತಹ ಅಂಶಗಳನ್ನ ಕುರಿತಾದಂತಹ ಜಿಜ್ಞಾಸೆಯೇ ಆಧುನಿಕ ವಿಮರ್ಶೆಯ ವೈಚಾರಿಕ ಆಕೃತಿಯಾಗಿದೆ. ಸೊ ಈ ಒಂದು ಧೋರಣೆ ಮೀಮಾಂಸೆಗಿಂತ ಭಿನ್ನವಾಗಿರೋದನ್ನ ನಾವಿಲ್ಲಿ ಗಮನಿಸಿಕೊಳ್ತೇವೆ. ಸೊ ಈ ವಾಕ್ಯವನ್ನ ನೀವು ಪ್ರಯೋಗಿಸಬಹುದು. ಸಾಹಿತ್ಯ ವಿಮರ್ಶೆ ಕನ್ನಡದಲ್ಲಿ ಇತ್ತೀಚಿನ ಪ್ರಕ್ರಿಯೆ ಆದರೂ ಕೂಡ ಅದು ಅಂದಂದಿನ ಸಾಹಿತ್ಯ ಲೇಖಕರ ಮನೋಧರ್ಮದಲ್ಲಿ ಆದಂತಹ ಬದಲಾವಣೆ ಮೇಲೆ ಅವಲಂಬಿತ ಆಗುತ್ತೆ ಅನ್ನುವಂಥದ್ದನ್ನ ನಾವು ಮರೆಯೋ ಹಾಗಿಲ್ಲ. ಹಾಗಾಗಿ ನಮ್ಮ ಪೀಠಿಕೆಯಲ್ಲಿ ಮೀಮಾಂಸೆಯ ಕುರಿತಾದಂತಹ ಒಂದು ವಿಚಾರಗಳನ್ನ ಹೇಳ್ತಾ ವಿಮರ್ಶೆ ಹರಿದು ಬಂದಂತಹ ಒಂದು ವಿಚಾರವನ್ನು ಕೊಟ್ಟು ಅದಾದ ನಂತರ ಪ್ರಮುಖವಾಗಿ 4 ವಿಭಾಗಗಳನ್ನ ನಾನು ಹಲವು ಸಂದರ್ಭದಲ್ಲಿ ನಿಮಗೆ ಪರಿಚಯಿಸಿದ್ದೆ. ಅದು ಕವಿ ಕೇಂದ್ರಿತ ವಿಮರ್ಶೆ, ಕೃತಿ ಕೇಂದ್ರಿತ, ಓದುಗ ಮತ್ತು ಸಮಾಜ ಕೇಂದ್ರಿತ ವಿಮರ್ಶೆ ಅನ್ನುವಂಥದ್ದು. ಈ 4 ಆಯಾಮಗಳಲ್ಲಿ ಕನ್ನಡ ಸಾಹಿತ್ಯ ವಿಮರ್ಶೆ ಬೆಳೆದಿರುವಂತದನ್ನ ಮೊದಲು ಗಮನಿಸಿಕೊಳ್ಬೇಕಾಗುತ್ತೆ. ಕವಿ ಕೇಂದ್ರಿತ ವಿಮರ್ಶೆ ಕನ್ನಡದ ನವೋದಯದ ವಿಮರ್ಶೆಯ ತತ್ವಗಳು ಇದಕ್ಕೆ ಸೇರ್ಕೊಳ್ಳುವಂಥದ್ದು. ಇಂಗ್ಲಿಷ್ನ ರೊಮ್ಯಾಂಟಿಕ್ ಕಾವ್ಯದ ವಿಮರ್ಶೆ, ಅದರಿಂದ ಸ್ಫೂರ್ತಿ ಪಡೆದಂತಹ ನವೋದಯ ವಿಮರ್ಶೆ ಇದಕ್ಕೆ ಒಳ್ಳೆಯ ಉದಾಹರಣೆ ಆಗುತ್ತೆ. ಇನ್ನೊಂದು ಕೃತಿ ಕೇಂದ್ರಿತವಾಗಿರುವಂಥದ್ದು. ಕನ್ನಡದ ನವ್ಯ ವಿಮರ್ಶೆ ಏನಿದೆ, ಈ ಒಂದು ಮಾದರಿ ಕೃತಿ ಕೇಂದ್ರಿತ ವಿಮರ್ಶೆಗೆ ಹೆಚ್ಚು ಆದ್ಯತೆಯನ್ನ ಕೊಡುವಂಥದ್ದು. ಓದುಗ ಅಥವಾ ವಾಚಕ ಕೇಂದ್ರಿತ ವಿಮರ್ಶೆಗಳು ಕನ್ನಡದಲ್ಲಿ ಹೆಚ್ಚಾಗಿ ನಮಗೆ ಕಂಡು ಬಂದಿಲ್ಲ. ಅದು ಇತ್ತೀಚಿನ ದಿನಗಳಲ್ಲಿ ಆ ಒಂದು ಬೆಳವಣಿಗೆಯನ್ನು ನಾವು ಗಮನಿಸಬಹುದಾಗಿದೆ. ಇನ್ನು ಕೊನೆಯದಾಗಿ ಸಮಾಜ ಅಥವಾ ಲೋಕ ಕೇಂದ್ರಿತ ವಿಮರ್ಶೆಯ ತತ್ವಗಳನ್ನು ನಾವು ಕನ್ನಡದಲ್ಲಿ ಪ್ರಗತಿಶೀಲ ಮಾರ್ಕ್ಸ್ವಾದಿ ವಿಮರ್ಶೆ ಮತ್ತು ದಲಿತ ಬಂಡಾಯ ವಿಮರ್ಶೆಯ ಮಾದರಿಗಳಲ್ಲಿ ನಾವು ಇದನ್ನ ಗಮನಿಸ್ತಾ ಹೋಗಬಹುದಾಗುತ್ತೆ. ಸೊ ಈ ಒಂದು ವಿಂಗಡಣೆಯನ್ನು ನೀವು ಮೊದಲು ಪರಿಚಯ ಮಾಡಬೇಕಾಗುತ್ತೆ. ಯಾವ ಯಾವ ಚಳುವಳಿಗಳು, ಯಾವ ಯಾವ ಸಾಹಿತ್ಯದ ಪರಂಪರೆಗಳು ಬೆಳಕೊಂಡು ಬಂದವು ಆಧುನಿಕ ಸಾಹಿತ್ಯದ ಸಂದರ್ಭದಲ್ಲಿ, ಅವುಗಳು ಈ 4 ಆಯಾಮಗಳಲ್ಲಿ ಎಲ್ಲೆಲ್ಲಿ ಸೇರ್ತವೆ ಅನ್ನುವಂತಹ ಒಂದು ಪರಿಚಯವನ್ನು ಕೊಡಬೇಕಾಗುತ್ತೆ. ಇದಾದ ನಂತರ ನಾವು 4 ಹಂತಗಳಲ್ಲಿ ನವೋದಯ, ಪ್ರಗತಿಶೀಲ, ನವ್ಯ ಮತ್ತು ದಲಿತ ಬಂಡಾಯದ ಸಂದರ್ಭದಲ್ಲಿ ಸಾಹಿತ್ಯ ವಿಮರ್ಶೆ ಹೇಗೆ ಬೆಳಕೊಂಡು ಬಂದಿದೆ ಅನ್ನುವಂಥದ್ದನ್ನ ಕೂಡ ಪರಿಚಯ ಮಾಡಬೇಕಾಗುತ್ತೆ. ಆದರೆ ನವೋದಯಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ವಾಕ್ಯದಲ್ಲಿ ನವೋದಯಕ್ಕಿಂತ ಮುಂಚೆ ಏನಿತ್ತು ಅನ್ನುವಂಥದ್ದನ್ನ ಕೂಡ ನೀವು ಪರಿಚಯ ಮಾಡಬೇಕಾಗುತ್ತೆ. ಮೀಮಾಂಸೆ ಮತ್ತು ವಿಮರ್ಶೆ ಹರಿದು ಬರೋದಕ್ಕಿಂತ ಮುಂಚೆ ಅದರ ನಡುವೆ ಕವಿ ಶಿಕ್ಷಾ, ಸಾಹಿತ್ಯ ಮೀಮಾಂಸೆ ಮತ್ತು ವ್ಯಾಖ್ಯಾನ ಅನ್ನುವಂಥರ ಕುರಿತಾಗಿ ಒಂದಷ್ಟು ಚರ್ಚೆಗಳು ನಡೆದಿತ್ತು. ನಮಗೆ ನೇರವಾಗಿ ಸಾಹಿತ್ಯ ವಿಮರ್ಶೆ ಅಂತ ಬರೋದಕ್ಕಿಂತ ಮುಂಚೆ ಈ 3 ಹಂತಗಳಲ್ಲಿ ಬೆಳವಣಿಗೆ ಆಗಿರೋದನ್ನ ನಾವು ಗಮನಿಸಬೇಕಾಗುತ್ತೆ. ಹಾಗಂತ ಒಮ್ಮೆಲೆ ನಾವು ಮೀಮಾಂಸೆಯನ್ನ ಕೈಬಿಟ್ಟಿಲ್ಲ. ಮೀಮಾಂಸೆ ಈಗಲೂ ಕೂಡ ನಡೀತಾ ಇದೆ. ನವೋದಯದ ಸಂದರ್ಭದಲ್ಲೂ ಕೂಡ ನಡೆದಿರುವಂತದನ್ನ ನಾವು ಗಮನಿಸ್ತೀವಿ. ಅದು ತೀನಂ ಶ್ರೀ ಅವರ ಭಾರತೀಯ ಕಾವ್ಯ ಮೀಮಾಂಸೆಯ ಒಂದು ಕೃತಿಯನ್ನು ನಾವು ಗಮನಿಸಬಹುದು. GSS ಅವರ ಕಾವ್ಯಾರ್ಥ ಚಿಂತನ ಕೂಡ ಅದಕ್ಕೆ ಒಂದು ಒಳ್ಳೆ ಉದಾಹರಣೆ. ಹಾಗಾಗಿ ಮೀಮಾಂಸೆಯನ್ನು ಸಂಪೂರ್ಣವಾಗಿ ನಾವೇನು ಕೈಬಿಟ್ಟಿಲ್ಲ, ಆದರೆ ವಿಮರ್ಶೆಯ ಕಡೆಗೆ ಹೆಚ್ಚು ಒಲವನ್ನ ನಂತರದಲ್ಲಿ ನಾವು ನೋಡ್ತಾ ಬಂದ್ವಿ ಅನ್ನುವಂತ ಒಂದು ವಾಕ್ಯವನ್ನ ನೀವು ಕೊಡಬೇಕಾಗುತ್ತೆ. ವಿಮರ್ಶೆ ಅನ್ನುವಂತಹ ಹೆಸರನ್ನ ಆಧುನಿಕ ಅರ್ಥದಲ್ಲಿ ಮೊದಲು ಬೆಳೆಸಿದವರು ಅಂದ್ರೆ ಕನ್ನಡದ ಹಿನ್ನೆಲೆಯಲ್ಲಿ ನೋಡಬೇಕಾದ್ರೆ ಬಸಪ್ಪ ಶಾಸ್ತ್ರಿಗಳು ಅವರು ಬರೆದಿರುವಂತಹ ವಿಮರ್ಶೆಯ ಹೊರಗಲ್ಲು ಅನ್ನುವಂತಹ ಒಂದು ಕೃತಿಯಲ್ಲಿ ವಿಮರ್ಶೆ ಅನ್ನುವಂತಹ ಪದದ ಬಳಕೆಯನ್ನ ಬಹಳ ಸ್ಪಷ್ಟವಾಗಿ ಉಪಯೋಗಿಸ್ತಾರೆ. ಕನ್ನಡದ ವಿಮರ್ಶೆ ಹುಟ್ಟಿಕೊಂಡದ್ದೇ ವಸಾಹತುಶಾಹಿ ಅನುಭವದಿಂದ ಅನ್ನುವಂಥದ್ದು. ಯಾಕಂದ್ರೆ 2 ಸಂಸ್ಕೃತಿಯ ಮುಖಾಮುಖಿಯಾದಂತಹ ಸಂದರ್ಭದಲ್ಲಿ ಮೀಮಾಂಸೆಯಿಂದ ನಾವು ವಿಮರ್ಶೆಯ ಕಡೆಗೆ ಹೆಚ್ಚು ಒಲವನ್ನು ತೋರಿಸ್ತೀವಿ ಅನ್ನುವಂಥದ್ದು. ಇವಿಷ್ಟು ನಿಮ್ಮ ಉತ್ತರದ ಮೊದಲ ಅರ್ಧ. ಈ ಮಾಹಿತಿಗಳನ್ನು ನೀವು ಕೊಡಬೇಕಾಗುತ್ತೆ. ಇದರ ಜೊತೆಗೆ ಪ್ರತ್ಯೇಕವಾಗಿ ಅಂದಂದು ಬಂದಂತಹ ಒಂದಷ್ಟು ಕೃತಿಗಳು, ಅಂದಿನ ಒಂದಷ್ಟು ವಿಚಾರ ಸಾಹಿತ್ಯದ ಕರ್ತೃಗಳ ಹೆಸರನ್ನ ಕೂಡ ನೀವು ಸೂಚಿಸಬೇಕಾಗುತ್ತೆ. ಉದಾಹರಣೆಗೆ ನವೋದಯದಲ್ಲಿ ನಾವು 3 ಹಂತಗಳಲ್ಲಿ ಗಮನಿಸ್ತಾ ಹೋಗ್ತೀವಿ ಬೆಳೆದು ಬಂದಿರುವಂತದ್ದು ವಿಮರ್ಶೆ. ಮೊದಲ ತಲೆಮಾರಿನಲ್ಲಿ ನಾವು BM ಶ್ರೀ, ಪಂಚಮಂಗೇಶ್ ರಾಯರು, DVG ಆಗಿರಬಹುದು, TS ವೆಂಕಣ್ಣಯ್ಯ ಆಗಿರಬಹುದು. TS ವೆಂಕಣ್ಣಯ್ಯ ಅವರ ಪ್ರಾಚೀನ ಸಾಹಿತ್ಯ ಅನ್ನುವಂಥದ್ದು ಒಂದು ಮೇರು ಕೃತಿ ಆಗಿರುವಂತದ್ದನ್ನ ನಾವು ಗಮನಿಸ್ತೀವಿ. ಎರಡನೇ ತಲೆಮಾರಿನಲ್ಲಿ ನಾವು ಬೇಂದ್ರೆ ಅವರ ಸಾಹಿತ್ಯ ವಿರಾಟ್ ಸ್ವರೂಪ ಅನ್ನುವಂತಹ ಕೃತಿ ಆಗಿರಬಹುದು. ಕಾರಂತರು ಕೂಡ ಬರ್ತಾರೆ ಅಲ್ಲಿ. ಕುವೆಂಪುರ ತಪೋನಂದನ ಆಗಿರಬಹುದು, ರಸವೈಸಹ ಆಗಿರಬಹುದು. ಈ ಕೃತಿಗಳು ಕೂಡ 2ನೇ ತಲೆಮಾರಿನ ಒಂದು ಕೃತಿಗಳಾಗಿರ್ತವೆ. ಮತ್ತು 3ನೇ ತಲೆಮಾರಿನಲ್ಲಿ ನಾವು ಕಣವಿ ಅವರು ಮತ್ತು GSS ಅವರ ಕೃತಿಗಳನ್ನ ಕೂಡ ನಾವು ಗಮನಿಸಬಹುದಾಗುತ್ತೆ. ಸೊ ಇವಿಷ್ಟು ನವೋದಯದ ಸಾಲಿಗೆ ಸೇರಬಹುದಾದಂತಹ ಒಂದಷ್ಟು ಪ್ರಮುಖವಾದಂತಹ ಕೃತಿಗಳು ಮತ್ತು ಬರಹಗಾರರು. 2ನೇ ಹಂತದಲ್ಲಿ ಬಂದಂತದ್ದು ಪ್ರಗತಿಶೀಲರು. ಇವರ ಮೇಲೆ ಮಾರ್ಕ್ಸ್ ತತ್ವ ಬಹಳ ದೊಡ್ಡ ಮಟ್ಟದ ಒಂದು ಪ್ರಭಾವವನ್ನು ಬೀರುತ್ತೆ ಅನ್ನುವಂಥದ್ದನ್ನ ನಾವು ಈಗಾಗಲೇ ಗಮನಿಸಿಕೊಂಡಿದ್ದೇವೆ. ಹಾಗಾಗಿ ಸಾಹಿತ್ಯ ಮತ್ತು ಸಮಾಜದ ಜೊತೆಗಿನ ಹೋಲಿಕೆಯನ್ನು ಅವರು ಹೆಚ್ಚು ಮಾಡ್ತಾ ಹೋಗ್ತಾರೆ. ಬಹಳ ದೊಡ್ಡ ಹೆಸರು ಅಂತ ಹೇಳಿದ್ರೆ ನಕ್ರು ಅವರು. ಅವರ ಸಾಹಿತ್ಯ ಮತ್ತು ಸಂಸ್ಕೃತಿ ಕೃತಿ ಆಗಿರಬಹುದು, ಯುಗಧರ್ಮ ಮತ್ತು ಸಾಹಿತ್ಯ ಅನ್ನುವಂತಹ ಪ್ರಮುಖ ಕೃತಿ ಆಗಿರಬಹುದು, ನಿರಂಜನ ಅವರ ಪ್ರತಿಧ್ವನಿ ಆಗಿರಬಹುದು, ಶ್ರೀರಂಗರ ಸಾಹಿತ್ಯ ಆತ್ಮ ಜಿಜ್ಞಾಸೆ ಅನ್ನುವಂತಹ ಬರವಣಿಗೆ ಆಗಿರಬಹುದು. ಇವೆಲ್ಲವೂ ಕೂಡ ಪ್ರಗತಿಶೀಲ ಸಂದರ್ಭದಲ್ಲಿ ಬಂದಂತಹ ಕನ್ನಡದ ವಿಮರ್ಶಾ ಕೃತಿಗಳು. ಇನ್ನು ನಂತರದಲ್ಲಿ ಬಂದಂತದ್ದು ನವ್ಯಕ್ಕೆ ಹೆಚ್ಚು ಇನ್ಫ್ಲೂಯೆನ್ಸ್ ಮಾಡಿರುವಂತದ್ದು, ಪ್ರಭಾವವನ್ನು ಮಾಡಿರುವಂತದ್ದು ಪಾಶ್ಚಾತ್ಯರು.
ರೂಪನಿಷ್ಠೆ ವಿಮರ್ಶೆ ಅಂತ ನಾವೇನು ಕರ್ಕೊಳ್ತೀವಿ, ಬ್ರಿಟಿಷ್, ಅಮೆರಿಕನ್ ಮತ್ತು ರಷ್ಯನ್ ರೂಪನಿಷ್ಠೆ ವಿಮರ್ಶೆಗಳು, ಇವುಗಳ ಇನ್ಫ್ಲುಯೆನ್ಸ್ ಬಹಳ ದೊಡ್ಡ ಮಟ್ಟದಲ್ಲಿ ನವ್ಯರ ಮೇಲೆ ಆಗಿರುವಂತಹ ನಾವು ಗಮನಿಸ್ತೇವೆ. ಸೊ ಆ ಒಂದು ಸಾಲನ್ನು ಉಪಯೋಗಿಸಿಕೊಂಡು ಗೋಕಾಕರ ನವ್ಯತೆ ಅನ್ನುವಂಥ ಕೃತಿ ಆಗಿರ್ಬೋದು, ಸಿ ಎನ್ ರಾಮಚಂದ್ರನ್ ಅವರ ಕೃತಿಗಳು ನಾವೇನು ಓದ್ತಾ ಇದೀವಿ ಆ ಹೆಸರನ್ನ ಕೂಡ ನೀವು ಸೂಚಿಸಬಹುದು. ಸಾಹಿತ್ಯ ವಿಮರ್ಶೆ ಮತ್ತು ವಸಾಹತೋತ್ತರ ಚಿಂತನೆ ಅನ್ನುವಂಥದ್ದು. ಕೃತುಕೋಟಿ ಅವರ ಮನ್ವಂತರ ಅನ್ನುವಂಥ ಕೃತಿ ಕೂಡ ಅಷ್ಟೇ ಮುಖ್ಯವಾದಂತಹ ಒಂದು ಕೃತಿ ಈ ಸಾಲಿನಲ್ಲಿ ಬಂದಿರುವಂತದ್ದು. ಮತ್ತು ಕೊನೆಯಲ್ಲಿ ದಲಿತ ಬಂಡಾಯದ ಸಂದರ್ಭದಲ್ಲಿ ಬಂದಂತದ್ದು, ದಲಿತ ಸಾಹಿತ್ಯದ ಕುರಿತಾಗಿ ಮೊಗಳ್ಳಿ ಗಣೇಶರ ದಲಿತ ಕಥನ ಆಗಿರಬಹುದು, ಮನಜಾ ಅವರ ಪರಂಪರೆ ಹಾಗೂ ದಲಿತ ಬಂಡಾಯ ಸಾಹಿತ್ಯ, ಅರವಿಂದ್ ಮಾಲ್ಗತ್ತಿ ಅವರ ದಲಿತ ಮಾರ್ಗ ಅನ್ನುವಂಥದ್ದಾಗಿರಬಹುದು, ಅಥವಾ ಬಂಡಾಯದ ಕುರಿತಾಗಿ ರಾಮತ್ ತರೀಕೆರೆ ಅವರ ಬಂಡಾಯ ಸಾಹಿತ್ಯ ಚಳುವಳಿ ಆಗಿರಬಹುದು, ಮತ್ತು ಬರಗೂರು ರಾಮಚಂದ್ರಪ್ಪನವರು ಬಂಡಾಯ ಕಾಲುಶತಮಾನ ಅನ್ನುವಂತಹ ಒಂದು ಕೃತಿಯಲ್ಲಿ ಕೊಟ್ಟಿರುವಂತಹ ಬರವಣಿಗೆ ಆಗಿರಬಹುದು. ಇವೆಲ್ಲವೂ ಕೂಡ ಎಕ್ಸಾಂಪಲ್ಸ್ ಆಗ್ತವೆ. ಇವು ನಿಮ್ಮ ಉತ್ತರದ ಉತ್ತರಾರ್ಧ ಆಗುತ್ತೆ. ಮೊದಲು ಸಿದ್ಧಾಂತದ ಆಧಾರಗಳಲ್ಲಿ ಕನ್ನಡ ಸಾಹಿತ್ಯದ ವಿಮರ್ಶಾ ಸಂದರ್ಭಗಳನ್ನ ನೀವು ಕೊಡ್ತಾ ಹೋಗಬೇಕಾಗುತ್ತೆ. ಅದಾದ ನಂತರ ಕೃತಿಗಳ ಬಗ್ಗೆ ನೀವು ಒಂದಷ್ಟು ಪರಿಚಯವನ್ನು ಮಾಡಬೇಕಾಗುತ್ತೆ. ಇದು ವಿನೂತನವಾದಂತಹ ಪ್ರಶ್ನೆ, ಯಾಕಂದ್ರೆ ಇದುವರೆಗೂ ಕನ್ನಡದಲ್ಲಿ ವಿಮರ್ಶಾ ಸಾಹಿತ್ಯದ ಕುರಿತಾಗಿ ಪ್ರಶ್ನೆಗಳು ಇದುವರೆಗೂ ಬಂದಿರಲಿಲ್ಲ. ಬಂದಿದ್ರು ಕೂಡ ಆನ್ ದ ಸರ್ಫೇಸ್ ಅಷ್ಟೇ, ಸ್ಪೆಸಿಫಿಕ್ ಆಗಿ ಅದನ್ನ ಡಿಮ್ಯಾಂಡ್ ಮಾಡಿರಲಿಲ್ಲ. ಈ ಬಾರಿ ಮಾಡಿರೋದ್ರಿಂದ ಮತ್ತು ಈ ವಿಷಯಗಳು ಟೆಕ್ಸ್ಟ್ ಬುಕ್ ನಲ್ಲಿ ಆಗಿರಬಹುದು ಅಥವಾ ನೋಟ್ಸ್ ನಲ್ಲಿ ಆಗಿರಬಹುದು ನಮಗೆ ಹೆಚ್ಚು ಸಿಗದೇ ಇರೋ ಕಾರಣಕ್ಕೋಸ್ಕರ ನಾನು ಇಷ್ಟೊಂದು ಡೀಟೇಲ್ ಆಗಿ ಹೇಳ್ತಾ ಇರುವಂತದ್ದು. ಸಾಧ್ಯವಾದರೆ ಇವುಗಳನ್ನ ಒಂದ್ ಕಡೆ ನೋಟ್ಸ್ ನಲ್ಲಿ ಬರೆದಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 5B. ಕರ್ನಾಟಕದಲ್ಲಿ ಶಿವ ದೇವಾಲಯಗಳು. ಕರ್ನಾಟಕದಲ್ಲಿ ಶಿವ ದೇವಾಲಯಗಳು ಬಹುಶಃ ನಿಮಗೆ ಸಾಕಷ್ಟು ಗೊತ್ತಿರ್ತವೆ, ಆದರೆ ಇಲ್ಲಿ ಆನ್ಸರ್ನ ಪ್ರೆಸೆಂಟ್ ಮಾಡುವಂತಹ ಸಂದರ್ಭದಲ್ಲಿ ಹಂತ ಹಂತವಾಗಿ ಅವುಗಳನ್ನ ಪರಿಚಯ ಮಾಡ್ತಾ ಹೋಗಬೇಕಾಗುತ್ತೆ. ಇವ್ಯಾಲ್ಯೂಯೇಟರ್ ಎಕ್ಸ್ಪೆಕ್ಟ್ಸ್ ಮೋರ್ ಇನ್ಫಾರ್ಮೇಶನ್ ಫ್ರಮ್ ಯುವರ್ ಆನ್ಸರ್. ಹೆಚ್ಚು ಉದಾಹರಣೆಗಳನ್ನ, ಹೆಸರುಗಳನ್ನ ಇಲ್ಲಿ ಬರೆದಷ್ಟು ನಿಮಗೆ ಒಳ್ಳೆ ಅಂಕಗಳು ಇಲ್ಲಿ ಗಳಿಸಬಹುದಾಗುತ್ತೆ. ಉತ್ತರದ ಪ್ರಾರಂಭವನ್ನ ನೀವು ಕರ್ನಾಟಕದಲ್ಲಿ ಶೈವ ಪಂಥದ ಬಗ್ಗೆ ಸ್ವಲ್ಪ ಬರೆದ್ರೆ ಒಳ್ಳೆಯದಾಗುತ್ತೆ. ಯಾಕಂದ್ರೆ ನೇರವಾಗಿ ಶಿವ ದೇವಾಲಯಗಳಿಗೆ ಹೋಗೋದಕ್ಕಿಂತ ಅದಕ್ಕೆ ಪ್ರೇರಣೆಯನ್ನ ಕೊಟ್ಟಂತದ್ದು ಈ ಶೈವ ಪಂಥ. ಹಾಗೆ ಈ ಶೈವ ಪಂಥದ ಮೂಲವನ್ನ ನಾವು ನೋಡ್ತಾ ಹೋದ್ರೆ ತಮಿಳುನಾಡಿನ ನಾಯನ್ಮಾರ್ಗಳು ನಮಗೆ ಕಾಣಿಸ್ತಾ ಹೋಗ್ತಾರೆ. ಸೊ ಅಲ್ಲಿಂದ ಬಂದಂತಹ ಇನ್ಫ್ಲುಯೆನ್ಸ್ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದಿರುವಂತದ್ದು. ಇವುಗಳನ್ನ ಮೊದಲಿಗೆ ಸೂಚಿಸಿ ನಂತರ ರಾಜ ಮನೆತನಗಳ ಆಧಾರದಲ್ಲಿ ಪ್ರಮುಖ ದೇವಾಲಯಗಳ ಬಗ್ಗೆ ನೀವು ಹೇಳ್ತಾ ಹೋದ್ರೆ ಚೆನ್ನಾಗಿರುತ್ತೆ. ಸೊ ಮೊದಲಿಗೆ ಕದಂಬರು ಬರ್ತಾರೆ. ಕದಂಬರ ಕಾಲದಲ್ಲಿ ಬಂದಂತಹ ತಾಳಗುಂದದ ಪ್ರಾಣೇಶ್ವರ ದೇವಾಲಯ ಆಗಿರ್ಬೋದು, ಹಾನಗಲ್ನ ತಾರಕೇಶ್ವರ ಆಗಿರ್ಬೋದು, ಬನವಾಸಿ ಮಧುಕೇಶ್ವರ ಆಗಿರ್ಬೋದು ಪ್ರಮುಖ ದೇವಾಲಯಗಳಿವು. ನಂತರ ಬಂದಂತಹ ಕಲ್ಯಾಣಿ ಚಾಲುಕ್ಯರು ಕೂಡ ಶಿವ ದೇವಾಲಯಗಳಿಗೆ ಅನೇಕ ಕೊಡುಗೆಗಳನ್ನ ಕೊಟ್ಟಿರುವಂತದನ್ನ ಗಮನಿಸ್ತೀವಿ. ಗದಗ್ನ ತ್ರಿಕೂಟೇಶ್ವರ ಆಗಿರಬಹುದು, ಲಕ್ಕುಂಡಿಯ ಕಾಶಿ ವಿಶ್ವೇಶ್ವರ ಆಗಿರಬಹುದು, ಇಟಗಿಯ ಮಹಾದೇವ ಬಹಳ ಪ್ರಮುಖವಾದಂತಹ ಶಿವ ದೇವಾಲಯಗಳಲ್ಲಿ ಒಂದು. ಅದಾದ ನಂತರ ಚಾಲುಕ್ಯರು ಬರ್ತಾರೆ, ಬಾದಾಮಿ ಚಾಲುಕ್ಯರು ಐಹೊಳೆ, ಪಟ್ಟದಕಲ್ಲು, ಬದಾಮಿ 3 ಕಡೆ ನಾವು ಕಾಣಿಸಿಕೊಳ್ಳುವಂತಹ ಪ್ರಸಂಗ ಬರುತ್ತೆ. ಹಾಗಾಗಿ 3ರಲ್ಲೂ ಇರುವಂತಹ ಪ್ರಮುಖ ಶಿವ ದೇವಾಲಯಗಳನ್ನ ನೀವು ಗುರುತಿಸಬಹುದಾಗುತ್ತೆ. ಐಹೊಳೆಯಲ್ಲಿ ಲಾಡ್ಖಾನ್ ದೇಗುಲ ಆಗಿರಬಹುದು, ಪಟ್ಟದಕಲ್ನಲ್ಲಿ ಸಂಗಮೇಶ್ವರ, ವಿರೂಪಾಕ್ಷ, ಮಲ್ಲಿಕಾರ್ಜುನ ಮತ್ತು ಪಾಪನಾಥ ಪ್ರಮುಖ ದೇವಾಲಯಗಳಾಗಿರ್ತವೆ. ಬದಾಮಿಯಲ್ಲಿ ಮಹಾಕೂಟೇಶ್ವರ ಆಗಿರಬಹುದು, ಮಾಲಗತ್ತಿ ಶಿವಾಲಯ ಆಗಿರಬಹುದು, ಜಂಬುಲಿಂಗೇಶ್ವರ ಆಗಿರಬಹುದು, ಭೂತನಾಥ ದೇವಾಲಯ ಕೂಡ ಅಲ್ಲೇ ಬರುತ್ತೆ. ಸೊ ಈ ಒಂದು ಹೆಸರುಗಳನ್ನ ಅಲ್ಲಿ ಸೂಚಿಸಬಹುದಾಗುತ್ತೆ. ಇದಾದ ನಂತರ ಹೊಯ್ಸಳರು ಬರ್ತಾರೆ. ಹೊಯ್ಸಳರ ಪ್ರಮುಖ ದೇವಸ್ಥಾನ ಶಿವ ದೇಗುಲ ಅಂತ ಹೇಳಿದ್ರೆ ಹಳೆಬೀಡಿನ ಹೊಯ್ಸಳೇಶ್ವರ ದೇಗುಲ. ನಂತರ ವಿಜಯನಗರದ ಕಾಲದಲ್ಲಿ ಬರುವಂತದ್ದು ಭೋಗನಂದೀಶ್ವರ, ಬಡವಿಲಿಂಗ ಆಗಿರ್ಬೋದು, ವಿರೂಪಾಕ್ಷ ಆಗಿರ್ಬೋದು. ಸೊ ಇವಿಷ್ಟು ಕೂಡ ಕರ್ನಾಟಕದ ಶಿವ ದೇವಾಲಯಗಳು. ಹೀಗೆ ಹೆಚ್ಚು ಹೆಸರುಗಳನ್ನ ನೀವು ಸೂಚಿಸಿ ಬರೆದಷ್ಟು ನಿಮಗೆ ಹೆಚ್ಚಿನ ಅಂಕಗಳು ಬರ್ತವೆ. ಮತ್ತು ರ್ಯಾಂಡಮ್ ಆಗಿ ಹೇಳೋದಕ್ಕಿಂತ ರಾಜ ಮನೆತನಗಳ ಆಧಾರದಲ್ಲಿ ಅವುಗಳನ್ನ ಹೇಳ್ತಾ ಹೋಗಬಹುದಾಗುತ್ತೆ. ಸಾಧ್ಯವಾದರೆ ಒಂದಷ್ಟು ವಿಶೇಷ ಅಂಶಗಳೇನಾದ್ರು ಪ್ರತ್ಯೇಕ ದೇವಸ್ಥಾನಗಳಲ್ಲಿ ನೀವು ಕಂಡಿದ್ದಲ್ಲಿ ಅಥವಾ ನೋಟ್ಸ್ ಮಾಡ್ಕೊಂಡಿದ್ದಲ್ಲಿ ಅದನ್ನ ಕೂಡ ನೀವು ಸೂಚಿಸಬಹುದಾಗುತ್ತೆ. 10 ಅಂಕಗಳಿಗೆ ಆಗಿರೋದ್ರಿಂದ ಇಷ್ಟು ಮಾಹಿತಿಯನ್ನ ಕೊಟ್ಟರು ಸಾಕಾಗುತ್ತೆ. ಇದಾದ ನಂತರ ನೀವು ಬೇಕಾದ್ರೆ ಧರ್ಮಸ್ಥಳದ ಮಂಜುನಾಥ ಆಗಿರಬಹುದು, ಗೋಕರ್ಣ ಮಹಾಬಲೇಶ್ವರ ಆಗಿರಬಹುದು, ಮುರುಡೇಶ್ವರ ಆಗಿರಬಹುದು, ನಂಜನಗೂಡು ನಂಜುಂಡೇಶ್ವರ ಆಗಿರಬಹುದು, ಕಾಡುಮಲೇಶ್ವರ ಆಗಿರಬಹುದು, ಈ ಹೆಸರುಗಳನ್ನ ಕೂಡ ನೀವು ಸೂಚಿಸಬಹುದು. ವಿಚ್ ಸೋ ಫಾರ್ ಆರ್ ಮೋರ್ ಕಮರ್ಷಿಯಲಿ ಎಸ್ಟಾಬ್ಲಿಷ್ಡ್. ಇತ್ತೀಚಿನ ದಿನಗಳಲ್ಲಿ ಇವುಗಳನ್ನು ಕೂಡ ನೀವು ಸೂಚಿಸಿ ಕರ್ನಾಟಕದಲ್ಲಿರುವಂತಹ ಶಿವ ದೇವಾಲಯಗಳ ಭಾಗವಾಗಿ ನೀವು ಈ ಹೆಸರುಗಳನ್ನ ಕೊಡಬಹುದಾಗಿದೆ. ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 5C. ವಿಜಯನಗರ ಕಾಲದ ವಾಸ್ತುಶಿಲ್ಪ. ಇದು ನೇರವಾಗಿ ನೀವು ನಿಮ್ಮ ನೋಟ್ಸ್ ನಲ್ಲಿ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ನಲ್ಲಿ ಆಗಿರ್ಬೋದು, ವಿಶೇಷವಾಗಿ ಪಾಲಾಕ್ಷ ಅವರ ಟೆಕ್ಸ್ಟ್ ಬುಕ್ ನಲ್ಲಿ ನೀವು ಓಪನ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಹೆಚ್ಚು ಹುಡುಕುವಂತಹ ಪ್ರಮೇಯ ಇಲ್ಲಿಲ್ಲ. ಈವನ್ ವಿಕಿಪೀಡಿಯಾದ ತೆಗೆದ್ರು ಕೂಡ ನಿಮಗೆ ಅನೇಕ ಮಾಹಿತಿಗಳು ಸಿಗ್ತವೆ. ಸೊ ಇದು ನೇರವಾಗಿ ಬಂದಿರುವಂತದ್ದು ಪ್ರಶ್ನೆ. 2 ಭಾಗಗಳಲ್ಲಿ ನೀವು ಆನ್ಸರ್ ಅನ್ನು ಕೊಡಬೇಕಾಗುತ್ತೆ. ಒಂದು, ವಿಶೇಷ ಲಕ್ಷಣಗಳನ್ನ ಮೊದಲು ಗುರುತಿಸಬೇಕಾಗುತ್ತೆ. ವಿಜಯನಗರದ ಕಾಲದ ವಾಸ್ತುಶಿಲ್ಪ ಅಂತ ಹೇಳಿದಾಗ ವಿಜಯನಗರಕ್ಕೆ ಪ್ರತ್ಯೇಕವಾಗಿ ಇರಿಸಿಕೊಂಡಂತಹ ಕೆಲವು ಲಕ್ಷಣಗಳು ಇರ್ತವೆ. ಅವುಗಳನ್ನ ಮೊದಲು ಗುರುತಿಸಬೇಕಾಗುತ್ತೆ. ಅದು ಮೊದಲ ಭಾಗವಾಗುತ್ತೆ. 2ನೇ ಭಾಗದಲ್ಲಿ ಎಲ್ಲೆಲ್ಲಿ ಈ ವಾಸ್ತುಶಿಲ್ಪದ ಉದಾಹರಣೆಗಳನ್ನ ನಾವು ನೋಡಬಹುದು ಅನ್ನುವಂತಹ ಒಂದು ವಿಚಾರವನ್ನ ನಾವು ತಗೊಳ್ಬೇಕಾಗುತ್ತೆ. ಸೊ ಲಕ್ಷಣಗಳು ಅಂತ ಹೇಳಿದಾಗ ಪಾಲಾಕ್ಷ ಅವರ ಪುಸ್ತಕದಲ್ಲಿ ಸುಮಾರು 12-13 ಪ್ರಮುಖ ಲಕ್ಷಣಗಳನ್ನ ಕೊಡ್ತಾ ಹೋಗಿದ್ದಾರೆ. ಅವುಗಳಲ್ಲಿ ನಾನು ಪ್ರಮುಖ 10 ಗುರುತಿಸಿದ್ದೇನೆ. ದ್ರಾವಿಡ ಶೈಲಿಯ ದ್ವಾರಗೋಪುರಗಳನ್ನ ಇವರು ಪ್ರಾರಂಭ ಮಾಡ್ತಾರೆ. ಮೊಟ್ಟ ಮೊದಲಿಗೆ ಇವರು ರಾಯಗೋಪುರಗಳು ಅನ್ನುವಂಥದ್ದನ್ನ ಸೃಷ್ಟಿ ಮಾಡಿಕೊಡ್ತಾರೆ. ಇದು ಪ್ರಮುಖವಾದಂತಹ ಒಂದು ಗುಣ. ನಿರ್ಮಾಣದಲ್ಲಿ ಗಡುಸಾದಂತಹ ಬಿಳಿಯ ಬೆಣಸು ಕಲ್ಲುಗಳನ್ನ ಇವರು ಬಳಕೆ ಮಾಡುವಂಥದ್ದು, ಹಾರ್ಡ್ ರಾಕ್ ಅಂತ ಕರಿತೀವಿ. ಗ್ರಾನೈಟ್ ಸ್ಟೋನ್ಸ್ ಗಳನ್ನ ಬಳಸಿಕೊಳ್ಳುವಂಥದ್ದು. ದೇವಾಲಯದ 4 ಬದಿಗಳಲ್ಲಿ ಒಳಮಂಟಪಗಳನ್ನ ರಚನೆ ಮಾಡ್ತಾರೆ. ವಿದಿನ್ ದ ಕಾಂಪೌಂಡ್ ಪ್ರೆಮಿಸಸ್ ಒಳಮಂಟಪಗಳನ್ನ ಇವರು ರಚನೆ ಮಾಡುವಂತದನ್ನ ನಾವು ಗಮನಿಸ್ತೀವಿ. ಅಧಿಕ ಸಂಖ್ಯೆಯಲ್ಲಿ ಕೆತ್ತನೆಗಳಲ್ಲದ ಸರಳ ಕಂಬಗಳನ್ನ ಅಳವಡಿಸ್ತಾ ಹೋಗ್ತಾರೆ. ಮುಂಗಾಲು ಎತ್ತಿ ನಿಂತಿರುವ ಹಾಗೂ ಸಾಲಾಗಿ ನಿಂತಿರುವಂತಹ ಅಶ್ವಗಳ ಶಿಲ್ಪಗಳು ಒಂದು ವಿಶೇಷವಾದಂತಹ ಲಕ್ಷಣ. ಇದೊಂದು ದೇವಾಲಯಗಳ ಸಮುಚ್ಚಯದಲ್ಲಿ ಕಲ್ಯಾಣ ಮಂಟಪಗಳ ಸೇರ್ಪಡೆ. ಇದು ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್. ಕಲ್ಯಾಣ ಮಂಟಪಗಳನ್ನ ದೇವಾಲಯದ ಸಮುಚ್ಚಯದಲ್ಲಿ ನಿರ್ಮಾಣ ಮಾಡುವಂತದ್ದು. ಗರ್ಭಗುಡಿ, ಶುಕನಾಸಿ, ರಂಗಮಂಟಪ, ಮಹಾಮಂಟಪಗಳ ನಿರ್ಮಾಣವನ್ನು ಮಾಡ್ತಾರೆ. ಗರ್ಭಗುಡಿಯ ಸುತ್ತ ದೇವಾಲಯದ ಒಳಭಾಗದಲ್ಲಿ ಪ್ರದಕ್ಷಿಣಾ ಪಥವನ್ನ ಕೂಡ ಇವರು ಸೃಷ್ಟಿ ಮಾಡ್ತಾರೆ. ಬೃಹತ್ ಗಾತ್ರದ ಶಿಲ್ಪ ಕಲಾಕೃತಿಗಳು ಮತ್ತು ಕೊನೆಯಲ್ಲಿ ಬಹಳ ಮುಖ್ಯವಾದ
ಮುಖ್ಯವಾದಂಥದ್ದು ಇಂಡೋ ಇಸ್ಲಾಮಿಕ್, ಅದನ್ನ ನಾವು ಸಾರ್ಸನಿಕ್ ಶೈಲಿ ಅಂತ ಕರಿತೀವಿ, ಇದರ ಇನ್ಫ್ಲೂಯೆನ್ಸ್ ಕೂಡ ಆಗಿರುವಂತದ್ದು. ಸೊ ಇವಿಷ್ಟು ಕೂಡ ಪ್ರಮುಖವಾದಂತಹ ಲಕ್ಷಣಗಳು. ಈ ಲಕ್ಷಣಗಳನ್ನ ನೀವು ನೋಟ್ಸ್ ನಲ್ಲಿ ಆಗಿರ್ಬೋದು, ಟೆಕ್ಸ್ಟ್ ಬುಕ್ ನಲ್ಲಿ ಆಗಿರ್ಬೋದು, ಪಟ್ಟಿಯನ್ನು ಮಾಡ್ಕೊಂಡಿರ್ತೀರಾ, ಅದನ್ನೇ ನೀವು ಇಲ್ಲಿ ಮತ್ತೆ ಹೇಳಬೇಕಾಗುತ್ತೆ. ಅದಾದ ನಂತರ ಎರಡನೇ ಭಾಗ ಇರುವಂತದ್ದು 3 ಹಂತಗಳಲ್ಲಿ ಅವರ ದೇವಸ್ಥಾನಗಳನ್ನ ನಾವು ನೋಡಬಹುದಾಗುತ್ತೆ. ಒಂದು ಶೃಂಗೇರಿಯಲ್ಲಿ ಬಹಳ ಮುಖ್ಯವಾಗಿ ವಿದ್ಯಾಶಂಕರ ದೇಗುಲವನ್ನ ನಾವು ನೋಡ್ತೀವಿ. ಎರಡನೆಯದು ಹಂಪಿಯಲ್ಲಿ ನಮಗೆ ದೊಡ್ಡ ಸಂಖ್ಯೆಯಲ್ಲಿ ಈ ಪುರಾವೆಗಳು ಕಾಣಿಸುವಂತದ್ದು. ವಿರೂಪಾಕ್ಷ ದೇವಸ್ಥಾನ ಆಗಿರ್ಬೋದು, ಮಹಾನವಮಿ ದಿಬ್ಬ ಆಗಿರಬಹುದು, ಲೋಟಸ್ ಮಹಲ್ ಆಗಿರ್ಬೋದು. ಲೋಟಸ್ ಮಹಲ್ ಇಟ್ಸ್ ಇನ್ ಇಂಡೋ ಸಾರ್ಸನಿಕ್ ಸ್ಟೈಲ್. ಹಜಾರ ರಾಮಸ್ವಾಮಿ ದೇಗುಲ ಆಗಿರ್ಬೋದು, ವಿಜಯ ವಿಠಲ ದೇವಸ್ಥಾನ ಆಗಿರ್ಬೋದು, ಅಥವಾ ಕಲ್ಲಿನ ರಥ, ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಕಲ್ಲಿನ ರಥ ಆಗಿರಬಹುದು. ಇವುಗಳನ್ನ ನೀವು ಕೊಡ್ತಾ ಹೋಗಬೇಕಾಗುತ್ತೆ. ಅಂಡ್ ಇಫ್ ಪಾಸಿಬಲ್ ನಾನು ಹೇಳಿದಾಗೆ ಅಲ್ಲೇನಾದ್ರು ವಿಶೇಷ ಲಕ್ಷಣಗಳು ನಿಮಗೆ ಗೊತ್ತಿದ್ದಲ್ಲಿ ನೋಟ್ಸ್ ಮಾಡಿಟ್ಕೊಂಡಲ್ಲಿ ಒಂದೊಂದು ಲಕ್ಷಣಗಳನ್ನ ಇಲ್ಲಿ ಕೊಡ್ತಾ ಹೋಗಬಹುದಾಗುತ್ತೆ. ಮತ್ತು ಕೊನೆಯಲ್ಲಿ ಲೇಪಾಕ್ಷಿ ಕಾಳಹಸ್ತಿ, ಇದು ಕೊನೆಯ ಹಂತದಲ್ಲಿ ಬಂದಂತಹ ದೇವಸ್ಥಾನಗಳು. ನಾಯಕ ಸ್ಟೈಲ್ ಅಂತ ನಾವು ಕರಿತೀವಿ, ನಾಯಕ ಶೈಲಿಯಲ್ಲಿ ನಿರ್ಮಾಣವಾದಂತಹದ್ದು ಕೊನೆಯ ಹಂತದಲ್ಲಿ ಬಂದಿರುವಂತದ್ದು. ಸೊ 3 ಹಂತಗಳಲ್ಲಿ ಇವರ ದೇವಸ್ಥಾನಗಳನ್ನ ನಾವು ನೋಡಬಹುದಾಗಿದೆ. ಒಂದಷ್ಟು ವಿವರಣೆಗಳು ನಮಗೆ ತಿಪ್ಪೇರುದ್ರಸ್ವಾಮಿ ಅವರ ಪುಸ್ತಕ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ಅನ್ನುವಂಥ ಪುಸ್ತಕದಲ್ಲೂ ಇದೆ, ಜೊತೆಗೆ ಪಾಲಾಕ್ಷ ಅವರ ಪುಸ್ತಕದಲ್ಲೂ ಇದೆ. ಸೊ 2 ಪುಸ್ತಕಗಳನ್ನ ನೀವು ಆಧಾರವಾಗಿ ಇಟ್ಟುಕೊಂಡ್ರು ಕೂಡ ನಿಮಗೆ ಇಷ್ಟು ವಿಚಾರಗಳು ನಿಮ್ಮ ಮುಂದೆ ಲಭ್ಯ ಇದೆ. ಕನ್ನಡ ನಾಡಿನ ಜನಪದ ಕಲೆಗಳು, ಇಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ನೀವು ಹೇಳಬಹುದಾಗಿದೆ. ನಿರ್ದಿಷ್ಟವಾಗಿ ಇದನ್ನೇ ಹೇಳಬೇಕು ಅನ್ನುವಂಥ ಯಾವುದೇ ಮಾನದಂಡ ಇಲ್ಲೂ ಇಲ್ಲ. ಆದರೆ ಒಂದು ಆರ್ಗನೈಸ್ಡ್ ಫಾರ್ಮೆಟ್ ನಲ್ಲಿ ಕೊಟ್ಟಷ್ಟು ಒಳ್ಳೆಯದು. ಒಂದು ವಿಭಾಗವನ್ನ ಮಾಡ್ಕೊಳ್ಬೇಕಾಗುತ್ತೆ. ಸಂಗೀತ ಅಂತ ಹೇಳಿದಾಗ ಅಲ್ಲಿ ಲಾವಣಿ ಹಾಡುಗಳು ಬರ್ತವೆ, ಸಿದ್ಧರ ಹಾಡುಗಳು ಬರ್ತವೆ, ಸಿದ್ಧಿಗಳ ಹಾಡುಗಳು ಅಥವಾ ಕಾಡು ಕುರುಬರ ಹಾಡು, ಬೀಸುವ ಪದ ಅಂತ ಬರುತ್ತೆ, ರಾಗಿ ಅಥವಾ ಅಕ್ಕಿಯನ್ನು ಬೀಸುವಾಗ ಹಾಡು ಹೇಳುವಂತಹ ಪದ್ಧತಿ ಇದೆ. ಬಂಡಿ ಪದ ಅಂತ ಇದೆ, ಅಂದ್ರೆ ಗಾಡಿಯನ್ನು ಓಡಿಸುವಾಗ ಹಾಡುವಂಥದ್ದು. ಸೋಲಿಗರ ಪದ ಅನ್ನುವಂಥದ್ದು ಇದೆ. ಇವೆಲ್ಲವೂ ಕೂಡ ಸಂಗೀತಕ್ಕೆ ಸೇರಿರುವಂಥದ್ದು. ಇನ್ನು ನೃತ್ಯ ಅಂತ ನೋಡಿದ್ರೆ ನಮಗೆ ಕಂಸಾಳೆ ಇದೆ, ಡೊಳ್ಳು ಕುಣಿತ ಇದೆ, ವೀರಗಾಸ ಇದೆ, ಹೀಗೆ ಅನೇಕ ರೀತಿಯಾದಂತಹ ಜನಪದ ನೃತ್ಯ ಪ್ರಕಾರಗಳಿವೆ. ನಾಟಕ ಅಂತ ನೋಡಿದಾಗ ನಮಗೆ ದೊಡ್ಡ ಆಟ, ಸಣ್ಣ ಆಟ, ಯಕ್ಷಗಾನ ಅಂತ ಬರುತ್ತೆ. ಯಕ್ಷಗಾನದಲ್ಲಿ ತೆಂಕುತಿಟ್ಟು, ಬಡಗುತಿಟ್ಟು ಅಂತ ಕರಿತೀವಿ. ಬಯಲಾಟಗಳಿವೆ. ಇನ್ನು ಗೊಂಬೆ ಆಟ ಕೂಡ ಇದೆ. ಸೂತ್ರದ ಗೊಂಬೆ ಆಟ ಅಂತ ಇದೆ, ತೊಗಲು ಗೊಂಬೆ ಆಟ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾದಂಥದ್ದು. ಕೊನೆಯ ಒಂದು ವಿಭಾಗ ಕಸೂತಿ ಅಥವಾ ಕರಕುಶಲಕ್ಕೆ ಸಂಬಂಧಪಟ್ಟಿರುವಂಥದ್ದು. ಹ್ಯಾಂಡಿಕ್ರಾಫ್ಟ್ಸ್ ಗಳ ಬಗ್ಗೆ ನೀವೇನಾದ್ರು ಮಾಹಿತಿಯನ್ನು ಕೊಡಬೇಕು ಅಂತ ಇದ್ರೆ ಅದರ ಬಗ್ಗೆ ಕೂಡ ಸ್ಪಷ್ಟವಾಗಿ ಯಾವ್ದಾದ್ರು 1-2 ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟು, ನೇಗಿಯ ಕುರಿತಾಗಿರಬಹುದು ಅಥವಾ ಬುತ್ತಿಗಳನ್ನ ಮಾಡ್ತಾರೆ, ಅವುಗಳ ಬಗ್ಗೆ ಮಾಹಿತಿಯನ್ನು ಕೊಡಬಹುದು. ಒಟ್ಟಾರೆಯಾಗಿ ಈ ರೀತಿ ಆರ್ಗನೈಸ್ಡ್ ವೇ ನಲ್ಲಿ ಒಂದು 5-6 ಡೈಮೆನ್ಷನ್ಸ್ ಅನ್ನ ಇಟ್ಟುಕೊಂಡು ನಿಮ್ಮ ಆನ್ಸರ್ ನ ಕೊಡಬಹುದಾಗುತ್ತೆ. ಸೊ ಅಗೇನ್ ಎಷ್ಟು ಮಾಹಿತಿಗಳನ್ನ ಇಲ್ಲಿ ಕೊಡ್ತಾ ಹೋಗ್ತಿರೋ ಅಷ್ಟು ಒಳ್ಳೆಯದಾಗುತ್ತೆ. ಇಟ್ಸ್ ಜಸ್ಟ್ ಟು ಇಂಪ್ರೆಸ್ ದ ಇವ್ಯಾಲ್ಯೂಯೇಟರ್ ದಟ್ ಯು ನೋ ಮೋರ್ ಅಬೌಟ್ ಯುವರ್ ಓನ್ ಸ್ಟೇಟ್. 5ನೇ ಪ್ರಶ್ನೆಯ ಕೊನೆಯ ಉಪಪ್ರಶ್ನೆ ಬರುವಂಥದ್ದು ಭಾರತೀಯ ಸಂಸ್ಕೃತಿಗೆ ಕರ್ನಾಟಕ ಸಂಸ್ಕೃತಿಯ ಕೊಡುಗೆ. ಇದು ಕೂಡ ಹಿಂದಿನ 2-3 ಪ್ರಶ್ನೆಗಳ ಹಾಗೆ ಹೆಚ್ಚಿನ ಮಾಹಿತಿಯನ್ನು ನಿರೀಕ್ಷೆ ಮಾಡ್ತಿರುತ್ತೆ. ಹಾಗಾಗಿ ನೀವು ಹೆಚ್ಚು ಮಾಹಿತಿಯನ್ನ ಇನ್ ಅನ್ ಆರ್ಗನೈಸ್ಡ್ ವೇ ಪ್ರೆಸೆಂಟ್ ಮಾಡಿದ್ದಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಬಹುದಾಗುತ್ತೆ. ಹಾಗಾಗಿ ನಾನು ಇಲ್ಲಿ ಮತ್ತೆ ಪ್ರತ್ಯೇಕವಾಗಿ ಇದನ್ನೇ ಬರೀಬೇಕು ಅದನ್ನೇ ಬರೀಬೇಕು ಅಂತ ಹೇಳ್ತಿಲ್ಲ. ಆದರೆ ವಿಭಾಗಗಳನ್ನ ಈ ರೀತಿಯಾಗಿ ಮಾಡ್ಕೊಳ್ಬಹುದು. ಧರ್ಮದ ಹಿನ್ನೆಲೆಯಲ್ಲಿ ಧಾರ್ಮಿಕ ಕೊಡುಗೆಯನ್ನ ನೋಡಬೇಕಾಗುತ್ತೆ. ಬಹುಶಃ ಎಲ್ಲ ಧರ್ಮಗಳಿಗೆ ಆಶ್ರಯವನ್ನ ಕೊಟ್ಟಂತಹ ಒಂದು ರಾಜ್ಯ ಅಂತ ಹೇಳಿದ್ರೆ ಅದು ಕರ್ನಾಟಕನೇ ಆಗುತ್ತೆ. ಜೈನರು, ಬೌದ್ಧರು, ಇಸ್ಲಾಂ, ಕ್ರೈಸ್ತರು, ಹಿಂದೂ, ಸಿಖ್ಖರಿಗೂ ಕೂಡ ಇಲ್ಲಿ ಜಾಗಗಳನ್ನ ಕೊಟ್ಟಿರುವಂತದನ್ನ ನಾವು ಗಮನಿಸ್ತೀವಿ. ಹಾಗಾಗಿ ಆಶ್ರಯಗಳನ್ನ ಕೊಡುವ ಮುಖಾಂತರವಾಗಿ ಇಲ್ಲಿ ನಮ್ಮದೇ ಆದಂತಹ ಪ್ರತ್ಯೇಕವಾದಂತಹ ಸಂಪ್ರದಾಯಗಳು ಕೂಡ ಬೆಳೀತಾ ಹೋಗುವಂತದನ್ನ ಗಮನಿಸ್ತೀವಿ. ಪಂಥಗಳು ಸೃಷ್ಟಿಯಾಗ್ತಾ ಹೋಗ್ತವೆ. ಹೀಗೆ ಸೃಷ್ಟಿಯಾದಂತಹ ಧರ್ಮದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಸಂಸ್ಕೃತಿಗಳ ಹುಟ್ಟು ಆಗ್ತಾ ಹೋಗುತ್ತೆ. ಸಂಗೀತ ಆಗಿರಬಹುದು, ಸಂಗೀತದಲ್ಲಿ ನಾವು ಕರ್ನಾಟಕ ಸಂಗೀತ ಅಂತ ನಾವು ಕರ್ಕೊಳ್ತೇವೆ. ಪುರಂದರದಾಸರಿಗೆ ಅದನ್ನು ನಾವು ಮೀಸಲಿರಿಸಿ ಕರೀತೇವೆ. ಸಾಹಿತ್ಯದಲ್ಲಿ ಇಡೀ ನಮ್ಮ ಏನೇನು ಓದ್ತೀವೋ ಅವೆಲ್ಲವೂ ಕೂಡ ನೀವು ಎಕ್ಸಾಂಪಲ್ ಆಗಿ ಕೊಡಬಹುದಾಗುತ್ತೆ ಇನ್ ಅ ವೆರಿ ಆರ್ಗನೈಸ್ಡ್ ವೇ. ನಾಟಕ, ನೃತ್ಯ ಮತ್ತು ನಾಟಕದ ಬಗ್ಗೆ ನೀವು ಕೊಡಬಹುದಾಗುತ್ತೆ. ವಾಸ್ತುಶಿಲ್ಪದ ಕೊಡುಗೆಯನ್ನ ನೀವು ಕೊಡಬಹುದಾಗುತ್ತೆ. ವೇಸರ ಶೈಲಿ ಅನ್ನುವಂಥದ್ದು ಬಹಳ ವಿಶೇಷವಾದಂತಹ ಒಂದು ಅಂಶವನ್ನ ಚಾಲುಕ್ಯರು ನಮಗೆ ಕೊಟ್ಟಂತದ್ದು. ಕರ್ನಾಟಕದ ಹೊಸದೊಂದು ಶೈಲಿ ಅದು ವೇಸರ ಶೈಲಿ ಅನ್ನುವಂಥದ್ದು. ಜೊತೆಗೆ ಇತ್ತೀಚಿನ ಭೌಗೋಳಿಕ ಸೂಚ್ಯಂಕ ಅಂತ ನಾವೇನ್ ಕರಿತೀವಿ, ಜಿಯೋಗ್ರಾಫಿಕಲ್ ಇಂಡಿಕೇಟರ್ಸ್ ಅಂತ ನಾವೇನ್ ಕರಿತೀವಿ, ಅಲ್ಲಿ ಬೇರೆ ಬೇರೆಯ ಸಂಸ್ಕೃತಿಯ ಹಿನ್ನೆಲೆಯನ್ನ ಕೂಡ ನಾವು ಕೊಡುಗೆಯಾಗಿ ಕೊಟ್ಟಿರೋದನ್ನ ನಾವು ಗಮನಿಸ್ತೀವಿ. ಅದು ಆಹಾರ ಪದ್ಧತಿ ಆಗಿರಬಹುದು, ಕರಕುಶಲ ವಸ್ತುಗಳಾಗಿರಬಹುದು, ಅಥವಾ ನೈಸರ್ಗಿಕವಾಗಿ ಸಿಗುವಂತಹ ಅನೇಕ ವಸ್ತುಗಳಾಗಿರಬಹುದು. ಇವೆಲ್ಲವೂ ಕೂಡ ಈ ಜಿಯೋಗ್ರಾಫಿಕಲ್ ಇಂಡಿಕೇಟರ್ಸ್ ಕೆಳಗಡೆ ಬರುವಂಥದ್ದು. ಇವು ಕೂಡ ನಮ್ಮ ಸಂಸ್ಕೃತಿಯ ಭಾಗವೇ, ಕರ್ನಾಟಕದ ಸಂಸ್ಕೃತಿಯ ಭಾಗವೇ. ಅದನ್ನ ನಾವು ಭಾರತಕ್ಕೆ ಕೊಡುಗೆಯಾಗಿ ಕೊಟ್ಟಿರುವಂಥದ್ದು. ಇನ್ಫ್ಯಾಕ್ಟ್ ನೀವು ನಿಸಾರ್ ಅಹಮದ್ ಅವರ ನಿತ್ಯೋತ್ಸವ ಕವನ ಏನಿದೆ ಅದರಲ್ಲಿ ಬರುವಂತಹ ಅನೇಕ ಸಾಲುಗಳನ್ನ ಕೂಡ ನೀವು ಬಳಸ್ಕೊಳ್ಬಹುದು. ಈ ಆನ್ಸರ್ನ ನೀವು ಸ್ಟಾರ್ಟ್ ಮಾಡಬೇಕಾದ್ರೂ ಕೂಡ ಅದರಿಂದ ಪ್ರಾರಂಭ ಮಾಡಬಹುದು. ಜೋಗದ ಸಿರಿ ಬೆಳಕಿನಲ್ಲಿ, ತುಂಗಿಯತನೆ ಬೆಳಕಿನಲ್ಲಿ, ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ, ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತಸಾಹಸ ಸಾರುತ್ತಿರುವ ಶಾಸನಗಳ ತಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಯಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅನ್ನುವಂತ ಈ ಸಾಲುಗಳನ್ನ ನೀವು ಬಳಸ್ಕೊಳ್ಬಹುದಾಗುತ್ತೆ, ಹೇರಳವಾಗಿ ಬಳಸ್ಕೊಳ್ಬಹುದು. ಜೊತೆಗೆ ಉದಾಹರಣೆಗಳನ್ನ ಅಷ್ಟೇ ಸೊಗಸಾಗಿ ಕೊಡ್ತಾ ಹೋದಷ್ಟು ಮೇಲಿನ ಅಷ್ಟೂ ಪ್ರಶ್ನೆಗಳಿಗೆ ಒಳ್ಳೆ ಅಂಕಗಳನ್ನ ಗಳಿಸಬಹುದಾಗುತ್ತೆ. ಅದರ ಒಂದು ರೀತಿ ಆರ್ಗನೈಸ್ ಮ್ಯಾನರ್ ನಲ್ಲಿ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ರಾಜಮನೆತನಗಳಾಗಿರಬಹುದು, ಟೈಮ್ ಲೈನ್ ನೀವು ತಗೊಂಡು ಕೊಡಬೇಕಾಗುತ್ತೆ. ಅಥವಾ ಸಂಗೀತ, ಸಾಹಿತ್ಯ, ನಾಟಕ, ನೃತ್ಯ ಅನ್ನುವಂಥ ಒಂದು ಥೀಮ್ ಬೇಸ್ಡ್ ನಲ್ಲಿ ನೀವು ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಈ ಆರ್ಗನೈಸ್ಡ್ ವೇನ ಇಟ್ಕೊಂಡಾಗ ಹೆಚ್ಚು ಮಾಹಿತಿಯನ್ನು ಕೊಡಲಿಕ್ಕೆ ಸುಲಭ ಆಗುತ್ತೆ ಮತ್ತು ಓದುಗನಿಗೆ ಒಂದು ರೀತಿ ಮುದವನ್ನ ಕೂಡ ಕೊಡ್ತಾ ಹೋಗುತ್ತೆ. ಸೊ ರ್ಯಾಂಡಮ್ ಆಗಿ ಕೊಡೋದಕ್ಕಿಂತ ಈ ರೀತಿಯಾಗಿ ನೀವು ಪ್ರೆಸೆಂಟ್ ಮಾಡಬಹುದಾಗುತ್ತೆ. ಸೊ ಹೀಗೆ ಪ್ರಶ್ನೆ 5 ಮುಗಿಯುವಂಥದ್ದು.
ಕ್ವಶನ್ ನಂಬರ್ 6 ಮೊದಲ ಉಪಪ್ರಶ್ನೆ ಇರುವಂತದ್ದು, ಕಾವ್ಯದಲ್ಲಿ ಧ್ವನಿ ಸಿದ್ಧಾಂತ ಮತ್ತು ಧ್ವನಿ ಪ್ರಭೇದಗಳನ್ನ ಉದಾಹರಣೆ ಜೊತೆಗೆ ವಿವೇಚಿಸಿ ಎನ್ನುವಂಥದ್ದು. 15 ಅಂಕಗಳಿಗೆ 2 ಭಾಗಗಳಿವೆ ಗಮನಿಸಬೇಕಾಗಿರುವಂತದ್ದು. ಒಂದು ಸಿದ್ಧಾಂತವನ್ನ ಕೇಳ್ತಿದ್ದಾರೆ ಧ್ವನಿ ಸಿದ್ಧಾಂತದ ಬಗ್ಗೆ, ಎರಡನೆಯದು ಧ್ವನಿ ಪ್ರಭೇದಗಳ ಬಗ್ಗೆ ಕೇಳ್ತಿದ್ದಾರೆ. ಸಿದ್ಧಾಂತ ಅಗೈನ್ ಫ್ರಮ್ ದ ನೋಟ್ಸ್ ಆರ್ ಫ್ರಮ್ ದ ಟೆಕ್ಸ್ಟ್ ಬುಕ್, ಹೆಚ್ಚು ಅಲ್ಲಿ ಹೇಳಿಕೆ ಇನ್ನೇನೂ ಇಲ್ಲ. ಅಲಂಕಾರ, ಮಾರ್ಗ, ರೀತಿ, ಧ್ವನಿ ಈ ಆರ್ಡರ್ ನಲ್ಲಿ ಹೋಗಬೇಕಾಗುತ್ತೆ. ಅಲಂಕಾರದ ಬಗ್ಗೆ ಹೇಳಿ ಒಂದು ವಾಕ್ಯದಲ್ಲಿ, ರೀತಿ ಮಾರ್ಗದ ಬಗ್ಗೆ ಹೇಳಬೇಕಾಗುತ್ತೆ, ನಂತರ ಧ್ವನಿ ಸೃಷ್ಟಿ ಅದರ ಬಗ್ಗೆ ಹೇಳಬೇಕಾಗುತ್ತೆ, ನಂತರ ನೇರವಾಗಿ ಬಂದು ನೀವು ಧ್ವನಿ ಕುರಿತಾದಂತಹ ಚರ್ಚೆಯನ್ನು ನೀವು ಹೇಳಬೇಕಾಗುತ್ತೆ. ಅಲ್ಲಿ ವಾಚ್ಯಾರ್ಥ ಆಗಿರ್ಬೋದು, ಲಕ್ಷ್ಯಾರ್ಥ ಆಗಿರ್ಬೋದು, ವ್ಯಂಗ್ಯಾರ್ಥ ಅನ್ನುವಂಥದ್ದನ್ನ ಉದಾಹರಣೆ ಸಮೇತವಾಗಿ ನೀವು ಕೊಡಬೇಕಾಗುತ್ತೆ. ಸೊ ಇಷ್ಟು ಸಿದ್ಧಾಂತವನ್ನ ಮೊದಲು ಕೊಡಬೇಕಾಗುತ್ತೆ. ಸೊ ದಿಸ್ ಬಿಕಮ್ಸ್ ಹಾಫ್ ಆಫ್ ಯುವರ್ ಆನ್ಸರ್. ದ ನೆಕ್ಸ್ಟ್ ಹಾಫ್ ಪ್ರಭೇದಗಳ ಬಗ್ಗೆ ಹೇಳಬೇಕು, ಧ್ವನಿ ಪ್ರಭೇದಗಳ ಬಗ್ಗೆ ಹೇಳಬೇಕು. 2 ವಿಧದಲ್ಲಿ ನಾವು ಕೊಡಬೇಕಾಗುತ್ತೆ. ಒಂದು ಅಪ್ಲಿಕೇಶನ್ ಬೇಸ್ಡ್ ಇದೆ, ಒಂದು ಥಿಯರಿಟಿಕಲ್ ಬೇಸ್ಡ್ ಇದೆ. ನಾವು ಸಾಮಾನ್ಯವಾಗಿ ಅಪ್ಲಿಕೇಶನ್ ಬೇಸ್ಡ್ ನಲ್ಲಿ ಗಮನಿಸ್ತಾ ಹೋಗ್ತೀವಿ. ಅಲ್ಲಿ ಬರುವಂತದೇ ಈ ವರ್ಣ, ಪದ, ವಾಕ್ಯ, ಪ್ರಬಂಧ ಮುಂತಾದದ್ದು. ವರ್ಣಧ್ವನಿ ಅಂತ ಬರುತ್ತೆ, ಪದಧ್ವನಿ ಅಂತ ಬರುತ್ತೆ. ವರ್ಣಧ್ವನಿ ಅಂತ ಹೇಳಿದ್ರೆ ಒಂದೊಂದು ವರ್ಣದಲ್ಲಿ ಅಥವಾ ಒಂದೊಂದು ಅಕ್ಷರದಲ್ಲಿ ಬರುವಂತಹ ಧ್ವನಿ. ಪದಧ್ವನಿ ಅನ್ನುವಂಥದ್ದನ್ನ ನಾವು ಗಮನಿಸ್ತೀವಿ. ಒಂದು ಪದದಲ್ಲಿ ಬರಬಹುದಾದಂಥದ್ದು ಇಡೀ ವಾಕ್ಯದಲ್ಲಿ ಚಮತ್ಕಾರಗಳು ಕಂಡ್ರೆ ಅದು ವಾಕ್ಯ ಧ್ವನಿ ಅಂತ ಕಾಣಿಸ್ಕೊಳ್ಳುತ್ತೆ. ಅಥವಾ ಇಡೀ ಪ್ರಬಂಧದಲ್ಲಿ ಅಥವಾ ಇಡೀ ಒಂದು ಕಥೆಯಲ್ಲಿ ನಮಗೆ ಒಂದು ಧ್ವನಿ ಕಂಡ್ರೆ ಅದನ್ನ ನಾವು ಪ್ರಬಂಧ ಧ್ವನಿ ಅಂತ ಕರಿತೀವಿ. ಹೀಗೆ ಅಪ್ಲಿಕೇಶನ್ ಬೇಸ್ ನಲ್ಲಿ ಧ್ವನಿಯ ಪ್ರಭೇದಗಳನ್ನ ಗುರುತು ಮಾಡ್ತೀವಿ. ಇದು ಒಂದು ಕಡೆ ಆದ್ರೆ ಅಂದ್ರೆ ಇವುಗಳನ್ನ ಹೇಳಬೇಕಾಗುತ್ತೆ, ಇವುಗಳಿಗೆ ಒಂದು ಸಾಲು ಎಕ್ಸ್ಪ್ಲನೇಷನ್ ಕೊಟ್ಟು ಒಂದು ಎಕ್ಸಾಂಪಲ್ ಕೊಡಬೇಕಾಗುತ್ತೆ. ಅದು ನಿಮ್ಮ ನೋಟ್ಸ್ ನಲ್ಲಿ ಇರುವಂತದ್ದು. ಎರಡನೆಯದು ಥಿಯರಿಟಿಕಲ್ ಆಸ್ಪೆಕ್ಟ್ ನಲ್ಲಿ ಪಂಡಿತರು ಒಪ್ಪಿಕೊಂಡು ಅಧ್ಯಯನದ ದೃಷ್ಟಿಯಲ್ಲಿ ಇಟ್ಕೊಂಡಿರುವಂತದ್ದು. 2 ರೀತಿ ಬರುವಂತದ್ದು, ವಿವಕ್ಷಿತಾನ್ಯ ಪರವಾಚ್ಯ ಅಂತ ಒಂದು ಬರುತ್ತೆ, ಮತ್ತೊಂದು ಅವಿವಕ್ಷಿತ ವಾಚ್ಯ ಅನ್ನುವಂಥದ್ದು. ಮತ್ತೆ ಅದರಲ್ಲಿ ಉಪವಿಭಾಗಗಳು ಬರ್ತವೆ. ಅಸಂಲಕ್ಷ್ಯ ಕ್ರಮ ಅಥವಾ ಸಂಲಕ್ಷ್ಯ ಕ್ರಮ ಅನ್ನುವಂಥದ್ದು, ಅರ್ಥಾಂತರ ಸಂಕ್ರಮಿತ ಮತ್ತು ಅತ್ಯಂತ ತಿರಸ್ಕೃತ ವಾಚ್ಯ ಅನ್ನುವಂಥದ್ದು. ಇದು ನಿಮಗೆ ಭಾರತೀಯ ಕಾವ್ಯಮೀಮಾಂಸೆ ತಿನಂಶಿಯವರ ಪುಸ್ತಕದಲ್ಲಿಯೂ ಮತ್ತು ತಿಪ್ಪೇರುದ್ರ ಸ್ವಾಮಿ ಅವರ ತೌಲನಿಕ ಕಾವ್ಯಮೀಮಾಂಸೆ ಅನ್ನುವಂಥ ಪುಸ್ತಕದಲ್ಲಿಯೂ ಕೂಡ ನಿಮಗೆ ಸಿಗುತ್ತೆ. ಇಟ್ಸ್ ಪ್ಯೂರ್ಲಿ ಥಿಯರಿಟಿಕಲ್ ಆಸ್ಪೆಕ್ಟ್. ಯಾವುದೇ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ಟ್ರಕ್ಚರ್ ಹೇಗಿದೆ ಅನ್ನುವಂಥದ್ದು ನಾನು ಇಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೀನಿ. ಅದರ ಆಧಾರದಲ್ಲಿ ನಿಮ್ಮ ಪಾಯಿಂಟ್ಸ್ ಗಳನ್ನ ಬಿಲ್ಡಪ್ ಮಾಡ್ಕೊಳ್ಳಿ. ಕೆಲವೊಮ್ಮೆ 10 ಅಂಕಗಳಿಗೆ ಬರೀ ಧ್ವನಿ ಸಿದ್ಧಾಂತ ಅಂತ ಕೇಳಬಹುದು, 10 ಅಂಕಗಳಿಗೆ ಧ್ವನಿ ಪ್ರಭೇದ ಅಂತ ಕೇಳಬಹುದು. ಎರಡೂ ಸೇರಿ ಈಗ 15 ಅಂಕಗಳಿಗೆ ಎರಡೂ ಸೇರಿ ಕೊಟ್ಟಿರುವಂತದ್ದು. ಅಥವಾ ಕೆಲವೊಮ್ಮೆ ಧ್ವನಿ ಪ್ರಭೇದಗಳ ಬಗ್ಗೆ ಮಾತ್ರ 15 ಅಂಕಗಳಿಗೆ ಕೇಳಬಹುದು. ಆಗಲೂ ಕೂಡ ನಿಮಗೆ ಇದೇ ಫಾರ್ಮೆಟ್ ನಲ್ಲಿ ಬರೀಬೇಕಾಗುತ್ತೆ. ಸ್ವಲ್ಪ ಮಟ್ಟಿಗೆ ನೀವು ಸಿದ್ಧಾಂತದ ಬಗ್ಗೆ ಹೇಳಿಯೇ ಅದಾದ ನಂತರ ಧ್ವನಿ ಪ್ರಭೇದವನ್ನ ಹೇಳಬೇಕು. ಸೊ ಧ್ವನಿ ಪ್ರಭೇದವನ್ನ ಮಾತ್ರ 15 ಅಂಕಗಳಿಗೆ ಕೇಳಿದಾಗ ಅಷ್ಟನ್ನ ಮಾತ್ರ ಹೇಳೋದಲ್ಲ, ಸಿದ್ಧಾಂತದ ಬಗ್ಗೆ ಕೂಡ ಸ್ವಲ್ಪ ಹೇಳಬೇಕಾಗುತ್ತೆ. ಸೊ ಇದು ನಿಮ್ಮ ನೆನಪಿನಲ್ಲಿ ಇರಲಿ. ಎರಡನೇ ಪ್ರಶ್ನೆ, ಎರಡನೇ ಉಪಪ್ರಶ್ನೆ 6B, ಬಾದಾಮಿ ಚಾಲುಕ್ಯರ ಶಿಲ್ಪಕಲೆಯನ್ನ ವಾಸ್ತುಶಿಲ್ಪದ ಹಿನ್ನೆಲೆಯಲ್ಲಿ ವಿವೇಚಿಸಿ ಅಂತ ಕೇಳಿದ್ದಾರೆ. ಬಟ್ ಸೂಕ್ಷ್ಮವಾಗಿ ಈ ಪ್ರಶ್ನೆಯನ್ನು ನಾವು ಓದಬೇಕಾಗುತ್ತೆ. ಬಾದಾಮಿ ಚಾಲುಕ್ಯರ ಶಿಲ್ಪಕಲೆಯನ್ನ, ದ ಫೋಕಸ್ ಹಿಯರ್ ಇಸ್ ಸ್ಕಲ್ಪ್ಚರ್ಸ್, ವಾಸ್ತುಶಿಲ್ಪ ಅಲ್ಲ, ಆರ್ಕಿಟೆಕ್ಚರ್, ಪ್ಯೂರ್ಲಿ ಆರ್ಕಿಟೆಕ್ಚರ್ ಅಲ್ಲ, ಆರ್ಕಿಟೆಕ್ಚರ್ ನಲ್ಲಿ ಸ್ಕಲ್ಪ್ಚರ್ಸ್ ಅಂತ ಕೇಳ್ತಿದ್ದಾರೆ. ವಾಸ್ತುಶಿಲ್ಪದ ಹಿನ್ನೆಲೆಯಲ್ಲಿ ಶಿಲ್ಪಕಲೆಗಳನ್ನ ನಾವು ಗುರುತು ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ನಾವು ಬೈ ಡಿಫಾಲ್ಟ್ ವಾಸ್ತುಶಿಲ್ಪವನ್ನೇ ಗುರುತು ಮಾಡಬೇಕಾಗುತ್ತೆ. ಅಲ್ಲಿ ವಿಶೇಷ ಅಂಶಗಳನ್ನ ಹೈಲೈಟ್ ಮಾಡಬೇಕು. ಸೊ ಬಾದಾಮಿ ಚಾಲುಕ್ಯರ ಬಗ್ಗೆ ನೀವು ಮೊದಲು ಪರಿಚಯ ಮಾಡಿಕೊಡಿ. ಅವರು ಯಾವ ಕಾಲದಲ್ಲಿದ್ರು, ಪ್ರಮುಖ ರಾಜರುಗಳು ಯಾರಿದ್ರು, ಎಲ್ಲಿದ್ರು, ಅವರ ರಾಜಧಾನಿ ಯಾವ್ದಾಗಿತ್ತು, ಇವುಗಳನ್ನ ನೀವು ಕೊಡಬಹುದಾಗುತ್ತೆ ಪೀಠಿಕೆಯಲ್ಲಿ. 15 ಅಂಕಗಳಾಗಿರೋದ್ರಿಂದ ಸಾಧ್ಯವಾದರೆ ಒಂದು ನಕ್ಷೆಯನ್ನು ಉಪಯೋಗ ಮಾಡಿ. ಕರ್ನಾಟಕದ ಒಂದು ಮ್ಯಾಪ್ ಅನ್ನು ಹಾಕಿ ಕೆಳಗೆ ನೀವು ಹೇಳ ಬಯಸುವಂತಹ ಎಲ್ಲ ಪಾಯಿಂಟ್ ಏನೇನಿದೆ, ಸ್ಥಳಗಳೇನಿದೆ, ಅವುಗಳನ್ನ ಬೇಕಾದ್ರೆ ಹೈಲೈಟ್ ಮಾಡಿ ಹೇಳಬಹುದು. ಸೊ ನಕ್ಷೆಯನ್ನ ಇಲ್ಲಿ ಉಪಯೋಗಿಸಬಹುದು, ಬಿಕಾಸ್ ಇಟ್ ಇಸ್ ಫಾರ್ 15 ಮಾರ್ಕ್ಸ್. ಸೊ ದರ್ ಇಸ್ ನಥಿಂಗ್ ರಾಂಗ್ ಇನ್ ದಿಸ್. ಸೊ ಮ್ಯಾಪ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಇದಾದ ನಂತರ ನಮಗೆ ನೆನಪಲ್ಲಿ ಇರಬೇಕಾಗಿರುವಂತದ್ದು ಇದೊಂದು ವಿಶ್ವ ಪಾರಂಪರಿಕ ತಾಣ, ಇಟ್ಸ್ ಅ ವರ್ಲ್ಡ್ ಹೆರಿಟೇಜ್ ಸೈಟ್. ಈ ಹೈಲೈಟ್ ಗಳನ್ನ ಕೊಟ್ಟು ಈ ರೀತಿ ಎಲ್ಲ ಬಿಂಬಿಸಿ ನಂತರ ನಮ್ಮ ಕೋರ್ ಆಫ್ ದ ಆನ್ಸರ್ಗೆ ಹೋಗ್ತೀವಿ. ಅವರ ವಾಸ್ತುಶಿಲ್ಪಗಳು ಎಲ್ಲೆಲ್ಲಿವೆ ಅಂತ ಹೇಳಿದ್ರೆ 3 ಸ್ಥಳಗಳಲ್ಲಿ ನಾವು ಗಮನಿಸಬಹುದಾಗುತ್ತೆ, ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲಿನಲ್ಲಿ. ಆದ್ರೆ ಎಲ್ಲ ಈ ಸ್ಥಳಗಳಲ್ಲಿ ಶಿಲ್ಪಕಲೆಗಳಿಗೆ ಆದ್ಯತೆಯನ್ನ ಕೊಡಲಾಗಿಲ್ಲ. ಕೊಟ್ಟಿದ್ರು ಕೂಡ ಅವುಗಳು ಲಭ್ಯ ಈಗ ಇಲ್ಲ. ಕೆಲವೊಂದಷ್ಟು ಹಾಳಾಗಿರುವಂತದ್ದು ಇರ್ತವೆ. ಸೊ ಇವುಗಳನ್ನ ನೀವು ಮೊದಲು ತಿಳ್ಕೊಂಡು, ಎಲ್ಲವನ್ನ ಹೇಳಲಿಕ್ಕಾಗಲ್ಲ, ಹಾಗಾಗಿ ಯಾವುದನ್ನ ಹೈಲೈಟ್ ಮಾಡಬಹುದು ಅವುಗಳನ್ನ ತಿಳ್ಕೊಂಡು ಅಷ್ಟನ್ನ ಮಾತ್ರ ಇಲ್ಲಿ ಸೂಚಿಸಿ. ಗುಹಾಂತರ ದೇವಾಲಯಗಳು ಬರ್ತವೆ ಬಾದಾಮಿಯಲ್ಲಿ. ಬಹಳ ಪ್ರಮುಖವಾಗಿರುವಂತದ್ದು 4 ಗುಹೆಗಳನ್ನ ನಾವು ಗಮನಿಸಬಹುದಾಗುತ್ತೆ. ಅಲ್ಲಿ ಶೈವ, ವೈಷ್ಣವ, ಜೈನ ಅನ್ನುವಂತಹ 3 ಪಂಥಗಳಿಗೆ, 3 ಧರ್ಮಗಳಿಗೆ ಸೇರಬಹುದಾದಂತಹ ಕೆತ್ತನೆಗಳನ್ನ ನಾವು ಕಾಣ್ತೀವಿ. ಅದು ಗುಹಾಂತರ ದೇವಾಲಯಗಳಲ್ಲಿ ಇರುವಂತದ್ದು. ಅರ್ಧನಾರೀಶ್ವರವನ್ನ ಕಾಣ್ತೇವೆ, ನಟರಾಜನನ್ನ ಅಲ್ಲಿ ಕಾಣ್ತೇವೆ, ವಿಷ್ಣುವಿನ ದಶಾವತಾರಗಳಲ್ಲಿ ಹಲವು ಅವತಾರಗಳನ್ನ, ವರಾಹ ಅವತಾರಗಳು ಕೂಡ ಅಲ್ಲಿ ನಾವು ಗಮನಿಸಬಹುದಾಗಿದೆ ಈ ಗುಹಾಂತರ ದೇವಾಲಯಗಳಲ್ಲಿ. ಇನ್ನು ಜೈನಕ್ಕೆ ಹೋದಾಗ ಅಲ್ಲಿ ತೀರ್ಥಂಕರರ ಒಂದು ಕೆತ್ತನೆಗಳನ್ನ ನಾವು ಗಮನಿಸಬಹುದಾಗಿದೆ. ಇವುಗಳನ್ನ ನೀವು ಹೈಲೈಟ್ ಮಾಡಬೇಕಾಗುತ್ತೆ, ಈ ಶಿಲ್ಪಕಲೆಗಳ ಹೈಲೈಟ್ ಗಳನ್ನ. ಇನ್ನು ಬನಶಂಕರಿ ದೇವಾಲಯದಲ್ಲಿ ಬನಶಂಕರಿ ದೇವಿಯ ಒಂದು ಕೆತ್ತನೆ ಇರುವಂತ ನಾವು ಗಮನಿಸಬಹುದಾಗುತ್ತೆ. ಭೂತನಾಥ ದೇಗುಲ ಕೂಡ ಇದೆ, ಅಲ್ಲೂ ಕೂಡ ಅನೇಕ ಕೆತ್ತನೆಗಳನ್ನ ನಾವು ನೋಡ್ತೀವಿ, ಶಿಲ್ಪಕಲೆಗಳ ಕೆತ್ತನೆಗಳು. ಇನ್ನು ಐಹೊಳೆ, ಎರಡನೇ ಸ್ಥಳ ಐಹೊಳೆ. ಅಲ್ಲಿ ರಾವಣ ಪಡಿ ಅಂತ ಬರುತ್ತೆ, ಅದು ಕೂಡ ಒಂದು ಬಂಡೆಯಲ್ಲಿ ಕೊರೆದು ಮಾಡಿರುವಂತದ್ದು. ಸಪ್ತಮಾತೃಕೆಯರ ಚಿತ್ರಣಗಳನ್ನ ಅಲ್ಲಿ ನೋಡ್ತಾ ಹೋಗ್ತೀವಿ. ಸಪ್ತಮಾತೃಕೆಯರು ಅಂದ್ರೆ ಈ ಮಹರ್ಷಿಗಳ ಹೆಂಡತಿಯರು ಅನ್ನುವಂತಹ ಅರ್ಥದಲ್ಲಿ ಬರುತ್ತೆ. ಸೊ ಅವರ ಕೆತ್ತನೆಗಳನ್ನ ನೋಡ್ತೀವಿ. ಯೋಗನಾರಾಯಣ ದೇವಸ್ಥಾನ ಇದೆ, ಸೂರ್ಯನಾರಾಯಣ ದೇವಸ್ಥಾನ ಇದೆ, ಅಲ್ಲೂ ಕೂಡ ಹಲವು ಕೆತ್ತನೆಗಳನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಮೇಗುತಿ ಜಿನದೇಗುಲ ಬರುತ್ತೆ ಐಹೊಳೆಯಲ್ಲಿ. ಅಲ್ಲಿಯೇ ನಮ್ಮ ರವಿಕೀರ್ತಿಯ ಒಂದು ಶಾಸನ ಕೂಡ ಅಲ್ಲಿ ದೊರೆಯುವಂತದ್ದು. ಅಲ್ಲಿ ಜೈನ ಸಂಪ್ರದಾಯಕ್ಕೆ ಸೇರಿದಂತ ಅನೇಕ ಕೆತ್ತನೆಗಳನ್ನ ನೋಡ್ತೀವಿ, ವಿಶೇಷವಾಗಿ ತೀರ್ಥಂಕರರ ಒಂದಷ್ಟು ಕೆತ್ತನೆಗಳವು. ಇನ್ನು ಪಟ್ಟದಕಲ್ಲಿಗೆ ಬಂದ್ರೆ ಪ್ರತಿಯೊಂದು ದೇವಸ್ಥಾನದಲ್ಲಿ ತನ್ನದೇ ಅಂತಹ ವಿಶೇಷವಾದಂತಹ ಕೆತ್ತನೆಗಳನ್ನ ನೋಡ್ತೀವಿ. ಪ್ರಮುಖವಾಗಿ ಪಾಪನಾಥ, ಕಾಶಿ ವಿಶ್ವನಾಥ, ವಿರೂಪಾಕ್ಷ ಮತ್ತು ಜಂಬಲಿಂಗ ದೇವಸ್ಥಾನಗಳು ಎಲ್ಲವೂ ಕೂಡ ಶೈವ ದೇವಸ್ಥಾನವೇ ಆಗಿರುವಂತದ್ದು. ಆದ್ರೆ ಗರ್ಭಗುಡಿಯ ಹೊರಗೆ ಇರುವಂತಹ ಮಂಟಪ ಆಗಿರ್ಬೋದು, ಅರ್ಧ ಮಂಟಪ ಆಗಿರ್ಬೋದು, ಇಂತಹ ಕೆಲವು ಜಾಗಗಳಲ್ಲಿ ಕೆತ್ತನೆಗಳನ್ನ ನಾವು ಗಮನಿಸ್ತಾ ಹೋಗಬಹುದಾಗುತ್ತೆ.
ಇವಿಷ್ಟು ಕೂಡ ಶಿಲ್ಪಕಲೆಗಳಿಗೆ ಹೈಲೈಟ್ ಆಗುವಂಥದ್ದು. ಸೊ ಅವುಗಳನ್ನ ಹೇಳ್ತಾ ಹೇಳ್ತಾ ಅಲ್ಲಿ ಇರಬಹುದಾದಂತಹ ಪ್ರಮುಖ ಸನ್ನಿವೇಶಗಳನ್ನ ನೀವು ಗುರುತು ಮಾಡಬೇಕಾಗುತ್ತೆ. ರಾಮಾಯಣದ ಕಥೆಗಳನ್ನ ಹೇಳ್ತಾ ಹೋಗಿದ್ದಾರೆ. ದಶರಥನ ಯಾಗವನ್ನ ಆಗಿರಬಹುದು, ಬಂಗಾರದ ಜಿಂಕೆ ಹಿಂದೆ ಓಡಿದಂತಹ ರಾಮ ಲಕ್ಷ್ಮಣರಾಗಿರಬಹುದು, ರಾವಣ ಸೀತೆಯನ್ನು ಅಪಹರಿಸುವಂತಹ ದೃಶ್ಯ ಆಗಿರಬಹುದು, ಅಥವಾ ಮಹಾಭಾರತದ ಕಥೆಯನ್ನ ಕೂಡ ನಾವು ಅಲ್ಲಿ ಗಮನಿಸ್ತೀವಿ. ಗಿರಿಜಾ ಕಲ್ಯಾಣದ ಅನೇಕ ವೃತ್ತಾಂತಗಳನ್ನ ನಾವು ಎಲ್ಲಾ ಶಿವ ದೇವಾಲಯಗಳಲ್ಲಿ ಮೇಲೆ ಮೆನ್ಷನ್ ಮಾಡುವಂತಹ ಎಲ್ಲ ಶಿವ ದೇವಾಲಯಗಳಲ್ಲೂ ಕಾಮನ್ ಆಗಿ ಕಾಣಬಹುದಾದಂಥದ್ದು. ಇನ್ನು ವೈಷ್ಣವ ದೇವಸ್ಥಾನಗಳಲ್ಲಿ ನರಸಿಂಹನ ಅವತಾರದಲ್ಲಿ ಇರುವಂಥದ್ದು ಬಹಳ ಫೇಮಸ್ ಆಗಿರುವಂಥದ್ದು. ಜೊತೆಗೆ ವರಾಹ ವೇಷದಲ್ಲಿರುವಂತಹ ವಿಷ್ಣು ಅವತಾರವು ಕೂಡ ಇಲ್ಲಿ ಎತ್ತಲ್ಪಟ್ಟಿರೋದನ್ನ ನಾವು ಗಮನಿಸ್ತೀವಿ. ಇನ್ನು ಎಲ್ಲ ವಿಷ್ಣು ದೇವಸ್ಥಾನಗಳ ಹೊರಭಾಗದಲ್ಲಿ ನಾವು ಗರುಡನ ಕೆತ್ತನೆಯನ್ನು ನಾವು ಗಮನಿಸಬಹುದಾಗುತ್ತೆ. ಗರುಡ ಮತ್ತು ಅಲ್ಲೊಂದು ಹಾವಿದ್ದೇ ಇರುತ್ತೆ. ಸೊ ಇಟ್ ರಿಫ್ಲೆಕ್ಟ್ಸ್ ವಿಷ್ಣುವಿನ ದೇವಸ್ಥಾನ ಅನ್ನುವಂಥದ್ದು. ನಂದಿಯ ಕುರಿತಾಗಿ ಹೇಳಲೇಬೇಕಾಗುತ್ತೆ. ಅದು ಕೂಡ ಒಂದು ಶಿಲ್ಪಕಲೆಯ ಕೃತಿನೇ ಆಗಿರುತ್ತೆ. ಎಲ್ಲ ಶಿವ ದೇವಾಲಯದ ಮುಂದೆ ಇರುವಂತಹ ನಂದಿ, ಜಯ ವಿಜಯ ಇವರು ದ್ವಾರಪಾಲಕರು, ವಿಷ್ಣುವಿಗೆ ದ್ವಾರಪಾಲಕರು ಈ ಜಯ ವಿಜಯ, ಮತ್ತು ನಂದಿ ಮಹಾಕಾಳರು ಶಿವನಿಗೆ ದ್ವಾರಪಾಲಕರು. ಇವೆಲ್ಲವೂ ಕೂಡ ಶಿಲ್ಪಕಲೆಗಳ ಎಕ್ಸಾಂಪಲ್ಸ್ ಗಳಾಗ್ತವೆ. ಸೊ ನೀವು ವಾಸ್ತುಶಿಲ್ಪದ ಹಿನ್ನೆಲೆಯನ್ನ ಕೊಡ್ತಾ ಮೇಲೆ ನಾನು ಕೊಟ್ಟಿರುವಂತಹ ಪಟ್ಟಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಅಲ್ಲಿ ಯಾವ ಥೀಮ್ಗೆ ಯಾವ ಸನ್ನಿವೇಶಗಳನ್ನ ಅವರು ಕೊಡ್ತಾ ಹೋಗಿದ್ದಾರೆ ಅನ್ನುವಂತ ಹೈಲೈಟ್ ಮಾಡಬೇಕಾಗುತ್ತೆ. 15 ಅಂಕಗಳಿಗಾಗಿರೋದ್ರಿಂದ ಯು ವಿಲ್ ಹ್ಯಾವ್ ಟು ರೈಟ್ ಇಟ್ ಇನ್ ಡೀಟೇಲ್. ಇಷ್ಟು ಮಾಹಿತಿ ಇಲ್ಲ ಅಥವಾ ಈ ಮಾಹಿತಿ ಕೊರತೆ ಇದೆ ಅಂತ ಹೇಳಿದ್ರೆ ಯು ಶುಡ್ ನಾಟ್ ಟೇಕ್ ಎನಿ ರಿಸ್ಕ್. ನಾವು ಪರೀಕ್ಷೆ ಆದ ನಂತರ ಕೂತು ಪಟ್ಟಿ ಮಾಡಿದಾಗ ಎಲ್ಲ ಪಾಯಿಂಟ್ ಸಿಗ್ತಾ ಹೋಗುತ್ತೆ. ವಿದಿನ್ ಎಕ್ಸಾಮ್ ಹಾಲ್ ಇದು ಸಿಗೋದು ಬಹಳ ಕಷ್ಟ ಆಗುತ್ತೆ. ಇಫ್ ಯು ಆರ್ ವೆರಿ ಗುಡ್ ಇನ್ ಯುವರ್ ಬೈ ಹಾರ್ಟಿಂಗ್ ಸ್ಕಿಲ್ಸ್ ದೆನ್ ಗೋ ಫಾರ್ ಇಟ್. ಈ ಪ್ರಶ್ನೆಗಳು ನಿಮಗೆ ಹೇಳಿ ಮಾಡಿಸಿರುವಂತಹ ಪ್ರಶ್ನೆಗಳಾಗಿರ್ತವೆ. ಬಟ್ ಸಮನ್ ಹೂ ಕ್ಯಾನ್ ನಾಟ್ ಡೂ ದಟ್, ಬೆಟರ್ ಅವಾಯ್ಡ್ ದಟ್. ಯಾಕಂದ್ರೆ 15 ಅಂಕಗಳಿಗೆ ಸಾಕಷ್ಟು ವಿಚಾರಗಳನ್ನ ಬರಿತಾ ಹೋಗಬೇಕಾಗುತ್ತೆ. ಅಂಡ್ ಇಟ್ ಯೂಶಲಿ ಟೇಕ್ಸ್ ಅವೇ ದ ಎನರ್ಜಿ. ತುಂಬಾ ಎನರ್ಜಿ ಡ್ರೈನ್ ಆಗುವಂತಹ ಪ್ರಶ್ನೆಗಳಿವೆಲ್ಲ. ಸೊ ಬಾದಾಮಿ ಚಾಲುಕ್ಯರ ಕುರಿತು ಬರಬೇಕಾಗುತ್ತೆ. ಒಂದು ನಕ್ಷೆಯನ್ನು ಉಪಯೋಗ ಮಾಡ್ಕೊಳ್ಳಿ. ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನುವಂಥದ್ದನ್ನ ನೀವು ಹೈಲೈಟ್ ಮಾಡ್ಕೊಳ್ಳಿ. ಅದಾದ ನಂತರ 3 ಸ್ಥಳಗಳಲ್ಲಿ ಬಾದಾಮಿ, ಐಹೊಳೆ ಮತ್ತು ಪಟ್ಟದಗಳಲ್ಲಿ ಸಿಕ್ಕಿರುವಂತಹ ದೇವಾಲಯ, ಅಲ್ಲಿನ ವಾಸ್ತುಶಿಲ್ಪದಲ್ಲಿರುವಂತಹ ಈ ಪ್ರಮುಖ ಶಿಲ್ಪಕಲೆಗಳ ಕೆತ್ತನೆಗಳನ್ನ ನೀವು ಹೈಲೈಟ್ ಮಾಡ್ತಾ ಹೋಗಿ. ಮುಂದಿನ ಪ್ರಶ್ನೆ, ಕರ್ನಾಟಕದ ಜೈನ ಧರ್ಮದ ಇತಿಹಾಸವೆಂದರೆ ದಕ್ಷಿಣ ಭಾರತದ ಜೈನ ಧರ್ಮದ ಇತಿಹಾಸವೇ ಆಗಿದೆ, ಚರ್ಚಿಸಿ ಎನ್ನುವಂಥದ್ದು. ವೆರಿ ಓಪನ್ ಎಂಡೆಡ್ ಕ್ವಶನ್. ಜೈನ ಧರ್ಮದ ಯಾವುದೇ ಮಾಹಿತಿಯನ್ನು ತಂದು ಇಲ್ಲಿ ಕೊಟ್ಟರು ಕೂಡ ಅದು ಜೈನ ಧರ್ಮದ ಇತಿಹಾಸದ ಕೊಡುಗೆ ಅಂತಾನೆ ನಮಗೆ ಕಾಣಿಸ್ತಾ ಹೋಗುತ್ತೆ. ಅಗೇನ್ ಮೊದಲಿಗೆ ನೀವು ಪ್ರಾರಂಭ ಮಾಡಬೇಕಾಗಿರುವಂಥದ್ದು ಕರ್ನಾಟಕದಲ್ಲಿ ಜೈನ ಧರ್ಮದ ಹಿನ್ನೆಲೆಯನ್ನು ಮೊದಲು ಕೊಡಬೇಕಾಗುತ್ತೆ. ಹೇಗೆ ಬಂತು ಅನ್ನುವಂಥದ್ದು. ಚಂದ್ರಗುಪ್ತ ಮೌರ್ಯ ಕಾಲದಲ್ಲಿ ಭದ್ರಬಾಹುನ ಜೊತೆಗೆ ಬಂದು ಶ್ರವಣಬೆಳಗೊಳದಲ್ಲಿ ನೆಲೆಸುವಂಥದ್ದು ನಮಗೆ ಗೊತ್ತಿರುವಂಥದ್ದು. ಸೊ ಅಲ್ಲಿಂದ ನಿಮಗೆ ಪ್ರಾರಂಭ ಆಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ನೀವು ಕೊಡಬೇಕಾಗಿರುವಂಥದ್ದು ಬೇರೆ ರಾಜ್ಯಕ್ಕೆ ಹೋಲಿಸಿದರೆ ಕರ್ನಾಟಕದ ಧರ್ಮ ಸಮನ್ವಯ ಗುಣವನ್ನ ಹೈಲೈಟ್ ಮಾಡಬೇಕಾಗುತ್ತೆ. ಭಾರತದಲ್ಲಿ ಹುಟ್ಟಿದಂಥದ್ದು ಈ ಜೈನ ಧರ್ಮ ಅನ್ನುವಂಥದ್ದು, ಭಾರತದಲ್ಲಿ ಹುಟ್ಟಿರುವಂಥದ್ದು. ಅದರ ಇತರ ಸ್ಥಳಗಳಿಗಿಂತ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯಲಿಕ್ಕೆ ಒನ್ ಆಫ್ ದ ಫೇಮಸ್ ಕೋಟ್ಸ್ ನಮಗೆ ಗೊತ್ತಿರುವಂಥದ್ದು ಕವಿರಾಜ ಮಾರ್ಗದ ಸಂದರ್ಭದಲ್ಲಿ ಬಂದಿರುವಂಥದ್ದು, ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಪರಧರ್ಮ ಮುಮ್ಮಂ ಪರ ವಿಚಾರ ಮುಮ್ಮಂ ಅನ್ನುವಂಥದ್ದು. ಬೇರೆ ಧರ್ಮಗಳ ಬೇರೆ ನಂಬಿಕೆಗಳ ಕುರಿತಾಗಿ ಇರುವಂತಹ ಅಭಿಮಾನ, ಗೌರವ, ಇವು ಕರ್ನಾಟಕದ ಅಥವಾ ಕನ್ನಡ ನಾಡಿನ ಗುಣಗಳು ಅಂತ ಹೇಳಿ ನೀವು ಆನ್ಸರ್ ಅನ್ನ ಸ್ಟಾರ್ಟ್ ಮಾಡಿ ಜೈನ ಧರ್ಮದ ಹರಿವನ್ನ ನೀವು ಮೊದಲು ಕೊಡಬಹುದಾಗುತ್ತೆ. ಹಾಗೆ ಯಾವೆಲ್ಲ ರಾಜಮನೆತನಗಳು ಜೈನ ಸಂಪ್ರದಾಯದ ಉಳಿವಿಗೋಸ್ಕರ ದುಡಿದುವು ಅನ್ನುವಂಥದ್ದು. ಅಲ್ಲಿ ವೆರಿ ಪ್ರಾಮಿನೆಂಟ್ ನೇಮ್, ಯೂಶಲಿ ಎಲ್ಲರೂ ಮರೆತು ಹೋಗುವಂಥದ್ದು ಅಬ್ಬಕ್ಕ ಮತ್ತು ಚೆನ್ನಭೈರದೇವಿಯರ ಹೆಸರು. ಸೊ ಅಬ್ಬಕ್ಕ ಮತ್ತು ಚೆನ್ನಭೈರದೇವಿಯರ ಹೆಸರನ್ನ ಕೂಡ ನೀವು ಸೂಚಿಸಿ. ಬಹಳ ಪ್ರಮುಖವಾದಂತಹ 2 ಹೆಸರುಗಳು ಜೈನ ಧರ್ಮ ಕೊನೆಯವರೆಗೆ ಉಳುಕೊಂಡು ಅವುಗಳ ಸಂಸ್ಕೃತಿ ಪ್ರಸರಣ ಆಗೋದಕ್ಕೆ ಅವರು ಕೂಡ ಕಾರಣ ಆಗುವಂಥದ್ದು. ಮತ್ತು ಇದನ್ನ ಹೇಳಬೇಕಾದ್ರೆ ಅಗೇನ್ ಆರ್ಗನೈಸ್ಡ್ ವೇನಲ್ಲಿ ಹೇಳಬೇಕಾಗುತ್ತೆ. ಜೈನ ಧರ್ಮದ ಇತಿಹಾಸ ಧಾರ್ಮಿಕದ ಹಿನ್ನೆಲೆಯಲ್ಲಿ ಕೊಡಿ. ಶ್ವೇತಾಂಬರರು, ದಿಗಂಬರರು ಅಂತ ಬರ್ತಾರೆ. ದಿಗಂಬರರ ಒಂದು ಪಂಥ ಏನಿದೆ ಅದು ಕರ್ನಾಟಕದಲ್ಲಿ ಬೆಳ್ಕೊಂಡು ಬರುವಂತದ್ದು. ಅದಕ್ಕೆ ಮೂಲ ಕಾರಣ ಚಂದ್ರಗುಪ್ತ ಮೌರ್ಯ ಮತ್ತು ಭದ್ರಬಾಹು. ಹೀಗೆ ವಿಚಾರವನ್ನು ಕೊಡ್ತಾ ಬರುವಂತದ್ದು. ರಾಜಕೀಯ ಸಂದರ್ಭದಲ್ಲಿ ಹೇಳಿದ ಹಾಗೆ ಯಾವೆಲ್ಲ ರಾಜಮನೆತನಗಳು ಜೈನ ಸಂಸ್ಕೃತಿ ಉಳಿವಿಗೆ ದುಡಿದಿವೆ ಅನ್ನುವಂಥದ್ದನ್ನ ನೀವು ಹೈಲೈಟ್ ಮಾಡಬಹುದಾಗುತ್ತೆ. ಸಾಹಿತ್ಯಿಕವಾಗಿ ಬಹಳಷ್ಟು ಹೆಸರುಗಳನ್ನ ಕೊಡಬಹುದು, ಬಹಳಷ್ಟು ಕೃತಿಗಳನ್ನ ಕೊಡಬಹುದಾಗುತ್ತೆ. ಪಂಪ, ಪೊನ್ನ, ನಾಗಚಂದ್ರ, ಜನ್ನಾರನ್ನ ಇವೆಲ್ಲ ಹೆಸರುಗಳನ್ನ ನೀವು ಸೂಚಿಸ್ತಾ ಹೋಗಬಹುದಾಗುತ್ತೆ. ಇನ್ನು ವಾಸ್ತುಶಿಲ್ಪ ಜೈನ ದೇಗುಲಗಳಾಗಿರಬಹುದು, ಬಸದಿಗಳ ಬಗ್ಗೆ ಹೇಳಬಹುದು, ಗುಹಾಂತರ ದೇವಾಲಯಗಳ ಬಗ್ಗೆ ಹೇಳಬಹುದು, ಶ್ರವಣಬೆಳಗೊಳದ ಎಕ್ಸಾಂಪಲ್ಗಳನ್ನ ಕೊಡಬಹುದು. ಹಾಸನದಲ್ಲಾಗಿರ್ಬೋದು, ಮಂಡ್ಯ, ಉತ್ತರ ಕನ್ನಡ, ಇಲ್ಲೆಲ್ಲವೂ ಕೂಡ ದೊಡ್ಡ ಮಟ್ಟದ ಇನ್ಫ್ಲೂಯೆನ್ಸ್ ಅನ್ನ ಮಾಡಿರುವಂತದ್ದು ಈ ಜೈನ ಧರ್ಮ. ಸೊ ಹೀಗೆ ಈ ಪಾಯಿಂಟ್ ಗಳನ್ನ ಕೊಡ್ತಾ ಕರ್ನಾಟಕ ಇತರೆ ರಾಜ್ಯಗಳಿಗೆ ಹೋಲಿಸಿದಲ್ಲಿ ಜೈನ ಪರಂಪರೆಗೆ ಯಾವ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದೆ, ಹಾಗಾಗಿಯೇ ದಕ್ಷಿಣ ಭಾರತದ ಜೈನ ಧರ್ಮದ ಇತಿಹಾಸ ಅನ್ನುವಂಥದ್ದು ಕರ್ನಾಟಕದ ಜೈನ ಧರ್ಮದ ಇತಿಹಾಸ ಅಂತ ಹೇಳಲು ಅಡ್ಡಿ ಇಲ್ಲ ಅಂತ ಹೇಳಿ ಕೊನೆಯಲ್ಲಿ ನೀವು ಕನ್ಕ್ಲೂಡ್ ಮಾಡಬಹುದಾಗುತ್ತೆ. ಫೈನಲಿ ಲಾಸ್ಟ್ ಕ್ವೆಶ್ಚನ್ 6D ಕನ್ನಡದಲ್ಲಿ ಮಾರ್ಕ್ಸ್ವಾದಿ ವಿಮರ್ಶೆಯ ವಿಕಾಸವನ್ನ ಕುರಿತು ವಿವೇಚಿಸಿ ಅನ್ನುವಂಥದ್ದು 10 ಅಂಕಗಳಿಗೆ ಕೇಳಿರುವಂಥದ್ದು. ಹಿಂದೆ ಪ್ರಸ್ತಾಪ ಮಾಡಿರೋ ಹಾಗೆ ಮಾರ್ಕ್ಸ್ವಾದಿ ವಿಮರ್ಶೆ ಅನ್ನುವಂಥದ್ದು ಸಮಾಜ ಮತ್ತು ಲೋಕ ಕೇಂದ್ರಿತವಾದಂತಹ ಒಂದು ವಿಮರ್ಶೆ. ಕರ್ತೃ, ಕೃತಿ, ಓದುಗ ಮತ್ತು ಸಮಾಜ ಅಂತ ಏನು 4 ಭಾಗ ಬರುತ್ತೆ. ಅದರಲ್ಲಿ ಸಮಾಜ ಮತ್ತು ಲೋಕ ಕೇಂದ್ರಿತ ವಿಮರ್ಶೆ ಆಗಿರುವಂಥದ್ದು. ಅವುಗಳ ಮೂಲ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ. ಮಾರ್ಕ್ಸ್ ಬರೆದಂತಹ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ 1848ರಲ್ಲಿ ಅದರ ತಳಹದಿ ಅಂತ ಹೇಳಬಹುದು. ಮಾರ್ಕ್ಸ್ ಮತ್ತು ಎಂಗಲ್ಸ್ ಪ್ರಮುಖ ಹೆಸರುಗಳು. ವಸ್ತುನಿಷ್ಠ ಗತಿತಾರ್ಕಿಕ ವಿಮರ್ಶೆ ಎನ್ನುವಂತಹ ಹೊಸದೊಂದು ವಿಮರ್ಶಾ ಪ್ರಯೋಗವನ್ನ ಈ ಮೂಲಕ ಅದು
ತೆರೆಕೊಳ್ತಾ ಹೋಗುತ್ತೆ. ವಸ್ತುನಿಷ್ಠ ಗತಿತಾರ್ಕಿಕ ವಿಮರ್ಶೆ ಅನ್ನುವಂಥದ್ದು. ಕನ್ನಡದಲ್ಲಿ ಮಾರ್ಕ್ಸ್ವಾದಿ ವಿಮರ್ಶಾ ಪಂಥವನ್ನ ಚಾರಿತ್ರಿಕ ವಿಧಾನದ ಮುಂದುವರೆದ ರೂಪ ಅಂತ ಹೇಳಿ ವ್ಯಾಖ್ಯಾನಿಸಲಾಗುತ್ತೆ. ಚಾರಿತ್ರಿಕ ವಿಮರ್ಶೆ ಅನ್ನುವಂಥದ್ದು ಕೂಡ ನೀವು ಓದಿರ್ತೀರಾ, ಹಿಸ್ಟಾರಿಕಲ್ ಕ್ರಿಟಿಸಿಸಮ್ ಅನ್ನುವಂಥದ್ದು. ಅದರ ಉಪವಿಭಾಗವೇ ಈ ಒಂದು ಮಾರ್ಕ್ಸ್ವಾದಿ ವಿಮರ್ಶೆ. ಹಾಗಾಗಿ ನಮ್ಮಲ್ಲಿ ಮೊದಲು ಚಾರಿತ್ರಿಕ ವಿಧಾನವನ್ನ ಪರಿಚಯ ಮಾಡಿಕೊಂಡು ನಂತರದಲ್ಲಿ ಮಾರ್ಕ್ಸ್ವಾದಿ ವಿಮರ್ಶೆಯನ್ನ ಪರಿಚಯ ಮಾಡಿಕೊಂಡ್ವಿ ಅನ್ನುವಂಥ ಪ್ರಮುಖವಾದಂತಹ ಒಂದು ಸಾಲನ್ನು ನೀವು ಹೇಳಲೇಬೇಕಾಗುತ್ತೆ. ನೇರವಾಗಿ ಬಂದಿದ್ದಲ್ಲ ಅದು. ಚಾರಿತ್ರಿಕ ಅಥವಾ ಐತಿಹಾಸಿಕ ವಿಮರ್ಶಾ ಸಂದರ್ಭದ ಒಳಗೆ ಮಾರ್ಕ್ಸ್ವಾದಿ ವಿಮರ್ಶೆಯನ್ನು ನಾವು ಕಾಣ್ತೇವೆ. ಪಿಲ್ಚರ್ ಸ್ಕಾಟ್ ಅನ್ನುವಂಥ ಒಬ್ಬ ಪಂಡಿತ ಹೇಳ್ತಾನೆ, ಚಾರಿತ್ರಿಕ ವಿಧಾನದ ಉಗಮ ಮತ್ತು ವಿಕಾಸಗಳನ್ನು ವಿವರಿಸ್ತಾ ಫ್ರೆಂಚ್ ಲೇಖಕ ಹಿಪೋಲಿಟೇನ್, ನಾವೇನು ಓದ್ತೀವಿ, ಹಿಪೋಲಿಟೇನ್ ಮಂಡಿಸಿರುವಂಥದ್ದು ಜನಾಂಗ, ಕಾಲಘಟ್ಟ, ಪರಿಸರ ಸಿದ್ಧಾಂತ ಅಂತ ಓದಿರ್ತೀವಿ. ಇದನ್ನು ಕೂಡ CN ರಾಮಚಂದ್ರನ್ ಅವರ ಪುಸ್ತಕದಿಂದ ನಾವು ಓದಿರ್ತೀವಿ. ಥಿಯರಿ ಆಫ್ ರೇಸ್, ಮೊಮೆಂಟೋ ಅಂಡ್ ಮಿಲಿಯೋ, ಜನಾಂಗ, ಕಾಲಘಟ್ಟ ಮತ್ತು ಪರಿಸರ ಸಿದ್ಧಾಂತ. ಇವುಗಳ ಜೊತೆಗೆ ಮಾರ್ಕ್ಸ್ ಮತ್ತು ಎಂಗಲ್ಸ್ ಅವರು ಹೇಳಿರುವಂತಹ 4ನೇ ಅಂಶ ಏನಿದೆ, ಉತ್ಪತ್ತಿ ವಿಧಾನಗಳು ಅಂತ ಕರಿತೇವೆ, ಮೆಥಡ್ಸ್ ಆಫ್ ಪ್ರೊಡಕ್ಷನ್. ಎರಡೂ ಸೇರಿ ಕ್ರಮೇಣ ಮಾರ್ಕ್ಸ್ವಾದಿ ವಿಮರ್ಶಾ ಪಂಥವು ಬೆಳೆದು ಬಂದಿತ್ತು ಅಂತ ಪಿಲ್ಚರ್ ಸ್ಕಾಟ್ ಹೇಳ್ತಾನೆ. ಸೊ ಹಿಪೋಲಿಟೇನ್ನ ಅಂಶಗಳು ಇಲ್ಲಿ ಬರ್ತವೆ. ಅದೇ ಕಾಲಘಟ್ಟ ಪರಿಸರ ಸಿದ್ಧಾಂತ ಅನ್ನುವಂಥದ್ದು, ಜನಾಂಗ, ಕಾಲಘಟ್ಟ, ಪರಿಸರ ಸಿದ್ಧಾಂತ, ಇದೇ ಚಾರಿತ್ರಿಕ ವಿಮರ್ಶೆಯ ಒಂದು ಭಾಗ. ಅಲ್ಲಿಂದ ನಂತರ ಮಾರ್ಕ್ಸ್ ಮತ್ತು ಎಂಗಲ್ಸ್ರ ಮುಖಾಂತರವಾಗಿ 2ನೇ ಹಂತದಲ್ಲಿ ಮಾರ್ಕ್ಸ್ವಾದಿ ತತ್ವಗಳು, ಚಿಂತನೆಗಳು ಹರಿದು ಬರ್ತಾ ಹೋಗ್ತವೆ. ಎರಡರ ಇನ್ಫ್ಲೂಯೆನ್ಸ್ ಕೂಡ ಕನ್ನಡದ ಮೇಲಾಗಿರುವಂಥದ್ದನ್ನ ನಾವು ಹೈಲೈಟ್ ಮಾಡಬೇಕಾಗುತ್ತೆ. ಮೊದಲಿಗೆ ನಾವು ಗಮನಿಸುವಂಥದ್ದು ಪ್ರಗತಿಶೀಲರಲ್ಲಿ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇನ್ಫ್ಲೂಯೆನ್ಸ್ ಪ್ರಗತಿಶೀಲರ ಮೇಲಾಗಿರುವಂಥದ್ದು ಮಾರ್ಕ್ಸ್ವಾದಿ ತತ್ವಗಳು. ಅನಕ್ರು ಆಗಿರ್ಬೋದು, ತಾರಾಸು ಆಗಿರ್ಬೋದು, ನಿರಂಜನ, ಬಸವರಾಜ್ ಕಟ್ಟಿಮನಿ, ಇದನ್ನ ಕಳೆದ ಕಂತಿನಲ್ಲೂ ಕೂಡ ನಾವು ಗಮನಿಸ್ತಾ ಹೋದ್ವಿ. ಆದರೆ ಅಲ್ಲಿ ವಿಮರ್ಶಾ ಕೃತಿಗಳು ಹೆಚ್ಚು ಬರಲಿಲ್ಲ. ಕೃತಿಗಳು ಬಂದವು, ಕತೆ ಕಾದಂಬರಿಗಳೆಲ್ಲ ಬಂದವು, ಸಣ್ಣ ಕಥೆಗಳು ಬಂದವು, ಕರಪತ್ರಗಳಲ್ಲಿ ಅನೇಕ ರೀತಿಯಾದಂತಹ ಒಂದಷ್ಟು ಚರ್ಚೆಗಳೆಲ್ಲ ಆದವು. ಆದರೆ ವಿಮರ್ಶಾ ಕೃತಿಗಳು ಅನ್ನುವಂಥದ್ದು ಹೆಚ್ಚು ಬರಲಿಲ್ಲ. ಇಟ್ ಇಸ್ ಒನ್ ಆಫ್ ದ ಫೇಲ್ಯೂರ್ಸ್ ಆಫ್ ಪ್ರಗತಿಶೀಲರು ಕೂಡ. ಆದರೆ ಈ ಒಂದು ಅಡಿಪಾಯದ ಹಿನ್ನೆಲೆಯಲ್ಲಿ ನಮಗೆ ಮಾರ್ಕ್ಸ್ವಾದಿ ವಿಮರ್ಶೆಯ ಹೊಸ ವಿಕಾಸವನ್ನ ನವ್ಯದ ಸಂದರ್ಭದಲ್ಲಿ ಮತ್ತು ದೊಡ್ಡ ಮಟ್ಟದಲ್ಲಿ ದಲಿತ ಬಂಡಾಯ ಸಂದರ್ಭದಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ಪ್ರಗತಿಶೀಲರ ಅಡಿಪಾಯದಿಂದ ಅದು ಪ್ರಾರಂಭ ಆಗಿರುವಂತದ್ದು ಅಥವಾ ಮೊದಲ ಮೆಟ್ಟಿಲು ಪ್ರಗತಿಶೀಲರಲ್ಲಿ ಅಂತ ನಾವು ಕೊಡಬಹುದಾಗುತ್ತೆ. ಅದಾದ ನಂತರ ನವ್ಯ ಸಂದರ್ಭದಲ್ಲಿ CN ರಾಮಚಂದ್ರನ್ ಅವರ ಹೆಸರನ್ನ ಸೂಚಿಸಬಹುದಾಗುತ್ತೆ. KV ನಾರಾಯಣ ಅವರ ಹೆಸರನ್ನ ಕೊಡಬಹುದು. G ರಾಜಶೇಖರ್ ಆಗಿರ್ಬೋದು, G ರಾಮಕೃಷ್ಣ ಅವರು ಪ್ರಮುಖ ಹೆಸರು. ಚಂದ್ರಶೇಖರ್ ನಂಗ್ಲಿ ಅವರ ಮಾರ್ಕ್ಸ್ವಾದಿ ವಿಮರ್ಶೆ ಅನ್ನುವಂತಹ ಒಂದು ಕೃತಿ ಇದೆ. ಸೊ ಇವುಗಳನ್ನು ಸೂಚಿಸುತ್ತಾ ಈ ರೀತಿಯಾಗಿ ವಿಕಸನ ಹೊಂದಿರುವಂತದ್ದು. ಕೊನೆಯಲ್ಲಿ ಬರುವಂತದ್ದು ಈ ದಲಿತ ಬಂಡಾಯ ಸಾಹಿತ್ಯ. ದಲಿತ ಬಂಡಾಯ ಸಾಹಿತ್ಯದ ಅನೇಕ ಪ್ರಶ್ನೆಗಳಲ್ಲಿ ಪ್ರಮುಖವಾದಂತಹ ಪ್ರಶ್ನೆ ಆರ್ಥಿಕ ಸಮಾನತೆಯನ್ನ ಬಯಸುವಂಥದ್ದು, ಅಂದ್ರೆ ದ ಕ್ವೆಶ್ಚನ್ ಆಫ್ ಕ್ಲಾಸ್. ಅವುಗಳ ಸ್ಫೂರ್ತಿಯೇ ಈ ಮಾರ್ಕ್ಸ್ವಾದಿ. ಹಾಗಾಗಿ ಹೇಗೆ ವಿಕಾಸಗೊಂಡಿದೆ ಅಂತ ಹೇಳಿದಾಗ ದಲಿತ ಬಂಡಾಯದಲ್ಲಿ ಮಾರ್ಕ್ಸ್ವಾದಿ ವಿಮರ್ಶೆಯ ಒಟ್ಟು ಚಿತ್ರಣಗಳು ಗರಿಗೆದರಿದಂತಹ ಸಂದರ್ಭವನ್ನ ಕೂಡ ನೀವು ಕೊಡಬಹುದಾಗುತ್ತೆ. ಅಲ್ಲೂ ಕೂಡ ಮತ್ತೆ ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವಂಥದ್ದು ಬರುತ್ತೆ. ಬೋಸಾ ಪ್ರಕರಣ ಕೂಡ ಅಲ್ಲೂ ಬರುವಂತದ್ದು. ತಳ ಸಮುದಾಯದಿಂದ ಬಂದಂತಹ ಎಲ್ಲ ದನಿಗಳು, ಮೇಲ್ವರ್ಗದವರನ್ನ ಪ್ರಶ್ನೆ ಮಾಡಿದಂತಹ ಎಲ್ಲ ಸಾಹಿತ್ಯ ಕೃತಿಗಳಾಗಿರ್ಬೋದು, ಕಥೆಗಳಾಗಿರ್ಬೋದು, ಹೆಸರುಗಳಾಗಿರ್ಬೋದು, ಎಲ್ಲವೂ ಕೂಡ ಮಾರ್ಕ್ಸ್ವಾದಿ ಹಿನ್ನೆಲೆಯಲ್ಲಿಯೇ ಸೃಷ್ಟಿಯಾಗಿರುವಂತದ್ದು. ಸೊ ಕನ್ನಡದಲ್ಲಿ ಮಾರ್ಕ್ಸ್ವಾದಿ ವಿಮರ್ಶೆ ಅಂತ ಹೇಳಿದಾಗ ಈ ಇಷ್ಟು ಎಲಿಮೆಂಟ್ಗಳನ್ನ ನೀವು ಕೊಟ್ಟಾಗ ಮಾತ್ರ 10 ಅಂಕಗಳಿಗೆ ನ್ಯಾಯವನ್ನ ಕೊಟ್ಟ ಹಾಗೆ. ಸೊ ಓವರ್ ಆಲ್ ಇಫ್ ಯು ಅಬ್ಸರ್ವ್, ಕ್ವೆಶ್ಚನ್ ನಂಬರ್ 5 ವಾಸ್ ಪ್ರಿಟಿ ಮಚ್ ಈಸಿ, ಸ್ಟ್ರೇಟ್ ಫಾರ್ವರ್ಡ್, ಕಡ್ಡಾಯ ಪ್ರಶ್ನೆ ಆದರೂ ಕೂಡ ಬಹಳ ನೇರವಾಗಿ ಇದ್ದಂತಹ ಪ್ರಶ್ನೆಗಳು ಮತ್ತು ಹೆಚ್ಚು ಮಾಹಿತಿಯನ್ನು ಬಯಸ್ತಿದ್ವು, ಕೊಡಬಹುದಾಗಿತ್ತು. ಕ್ವೆಶ್ಚನ್ ನಂಬರ್ 6 ಸ್ವಲ್ಪ ಮಟ್ಟಿಗೆ ಎನರ್ಜಿ ಡ್ರೈನಿಂಗ್ ಪ್ರೊಸೆಸ್ ಅನ್ನ ಮಾಡ್ತಾ ಇದೆ. ಮಾಹಿತಿಗಳ ಸ್ವಲ್ಪ ಕೊರತೆ ಇದ್ದಾಗ ಈ ಉಪ ಪ್ರಶ್ನೆಗಳಿಗೆ ಹೆಚ್ಚು ನ್ಯಾಯವನ್ನು ಒದಗಿಸುವಂಥದ್ದು ಕಷ್ಟ ಆಗುತ್ತೆ. ಸೊ personally I would have avoided question number 6 from section B. So overall question number 5 and 6 ಈ ರೀತಿಯಾಗಿ ಸಮಾಪ್ತಿ ಆಗಿರುವಂಥದ್ದು. ಮುಂದಿನ ಸಂಚಿಕೆಯಲ್ಲಿ ಮಿಕ್ಕ 2 ಪ್ರಶ್ನೆಗಳನ್ನು, ಪತ್ರಿಕೆ 1ರ ಮಿಕ್ಕ 2 ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ. ನಮಸ್ಕಾರ.